ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಬಲವಾದ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದೆ. ದಯಮಾಡಿ ನಿಮ್ಮ ಗಮನವೆಲ್ಲ ಕರ್ತನ ಕಡೆ ಕೇಂದ್ರಿಸಿರಿ. ಸ್ವಾಮಿ ನಂಬಿಗಸ್ತನಾಗಿದ್ದಾನೆ. ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ. ಪ್ರತಿಯೊಂದು ಸಾಲುಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ನಡೀತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಸ್ಪರ್ಶಿಸ್ತಾ ಇದ್ದಾರೆ. ನಿಮ್ಮ ಗಮನ ಆತನ ಮೇಲೆ ಕೇಂದ್ರಿಸಿಟ್ಟಿದರೆ ನಾನು ವಾಗ್ದಾನ ಮಾಡ್ತೀನಿ, ಬಂದ ಹಾಗೆ ನೀವು ವಾಪಸ್ ಹೋಗೋದಿಲ್ಲ. ಖಂಡಿತವಾಗಿ ಕರ್ತನನ್ನು ಭೇಟಿಯಾಗ್ತೀರಿ. ಒಂದು ಸಂದರ್ಶನವಾಗ್ತದೆ. ಯಾವ ಉದ್ದೇಶವನ್ನು ಕರ್ತನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೋ ಅದನ್ನು ಅರಿತವರಾಗಿ ನಾವಿಲ್ಲಿಂದ ಬಿಡೋರಾಗಿದ್ದೀವಿ. ಕ್ರೈಸ್ತವ ಜೀವನ ಅಂದರೆ ಒಂದು ಗಾಳಿಗೆ ಬಡದಂಥ ಒಂದು ಗಿಡದ ಒಂದು ಎಲೆಗಳಲ್ಲ. ಈಚೆ ಕಡೆ ಗಾಳಿ ಬಡಿದ್ರೆ ಈಚೆ ಕಡೆ ಆಚೆ ಕಡೆ ಅಂದರೆ ಒಂದು ದಿಕ್ಕು ಗುರಿ ಇಲ್ಲದಂಥ ಜೀವನವಲ್ಲ. ಕರ್ತನು ನಮ್ಮನ್ನು ಪ್ರಪಂಚದೊಳಗೆ ಕಳಿಸಿದಾಗ ಒಂದು ಉದ್ದೇಶವನ್ನಿಟ್ಟು, ಯಾವ ರೀತಿ ಯೇಸು ಕ್ರಿಸ್ತರನ್ನು ಒಂದು ಉದ್ದೇಶ ಭರಿತವಾಗಿ ಸ್ವಾಮಿ ಲೋಕಕ್ಕೆ ಕಳಿಸಿದರು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕಳಿಸಿದ್ದಾನೆ. ಬೈಬಲ್ನಲ್ಲಿ ಬರೆದಿದೆ, ಆತನು ಸ್ವರ್ಗದಲ್ಲಿ ಇರುವ ಹಾಗೆ ಇವತ್ತು ನಾವು ಭೂಮಿಯಲ್ಲಿದ್ದೇವೆ. ನಂಬಿದವರು ಮಾತ್ರ ಆಮೇಲೆ ಹೇಳಬಹುದು. ಹಲ್ಲೆಲೂಯಾ. ಇವತ್ತು ನನ್ನ ಒಂದು ಸಂದೇಶಕ್ಕೆ ನಾನು ಕೊಟ್ಟಿರುವ ಹೆಸರು ಏನೆಂದರೆ ಬಲವಾದ ಜೋಡಿ. ಎಲ್ಲರೂ ಹೇಳ್ರಿ, ಬಲವಾದ ಜೋಡಿ, ಬಲವಾದ ಜೋಡಿ. ಗೆಟ್ಟಾಗಿ ಹೇಳ್ರಿ, ಬಲವಾದ ಜೋಡಿ. ಒಂದು ವೇಳೆ ನೀವು ಅಂದ್ಕೊಂತ ಇದ್ರಿ ಬಲವಾದ ಜೋಡಿ ಯಾರಪ್ಪ, ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮನ ಎಂಬುದಾಗಿ. ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಆ ಬಲವಾದ ಜೋಡಿ ಯಾರಂದರೆ ಪವಿತ್ರಾತ್ಮನು ಮತ್ತು ನಾನು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ಮತ್ತು ನಾನು. ಸೊ ಆ ಬಲವಾದ ಜೋಡಿ ಇವತ್ತು ಪ್ರಪಂಚದಲ್ಲಿ ಕಾರ್ಯ ಮಾಡ್ತಿರೋರು ಯಾರಂದರೆ ಪವಿತ್ರಾತ್ಮನು ಮತ್ತು ನಾನು ಎಂಬುದಾಗಿ. ಸರಿ, ಅನೇಕ ವಚನಗಳ ಮುಖಾಂತರ ನಾವು ಹಾದು ಹೋಗೋರಾಗಿದ್ದೇವೆ. ಈಗ ಬೆಳಗ್ಗೆ ವಿಶೇಷವಾಗಿ ನಾವು ಪ್ರಾರಂಭ ಮಾಡುವಾಗ ಯೋಹಾನನು 16ನೇ ಅಧ್ಯಾಯ, ಯೋಹಾನ್ 16 6ರಿಂದ 7 ವಚನಗಳು ಅಲ್ಲಿದೆ. ಬಟ್ ನಾನು ಓದ್ತೀನಿ, ನೀವು ನನ್ನ ಕಡೆ ನೋಡ್ಬೋದು. ಪ್ಲೀಸ್ ನನ್ನ ಕಡೆ ನೋಡಿ ಎಲ್ಲರೂ. ಆದರೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯಗಳಲ್ಲಿ ದುಃಖವು ತುಂಬಿದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಯಾಕಂದರೆ ನಾನು ಹೋಗದಿದ್ದರೆ ಆದರ ಕರ್ತನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ. ಲೂಕ 24:49. ಇಗೋ, ನನ್ನ ತಂದೆ ವಾಗ್ದಾನ ಮಾಡಿದ್ದನ್ನು ನಿಮ್ಮ ಮೇಲೆ ಕಳಿಸುವೆನು. ಆದರೆ ನೀವು ಮೇಲಿನ ಶಕ್ತಿಯನ್ನು ಹೊಂದುವವರೆಗೂ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಅದಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿದನು. ಮುಂದೆ ಅಪೊಸ್ತಲ ಕೃತ್ಯ 1:4-5 ಕೆಲವು ವಚನಗಳನ್ನು ಓದಿಕೊಂಡು ಆಮೇಲೆ ನೀವು ನನ್ನ ಕಡೆ ನೋಡ್ರಿ. ಆತನು ಅವರೊಂದಿಗೆ ಕೂಡಿಕೊಂಡಿದ್ದಾಗ ನೀವು ಯೆರೂಸಲೇಮಿನಿಂದ ಹೊರಟು ಹೋಗದೆ ನನ್ನಿಂದ ಕೇಳಿದ ತಂದೆಯ ವಾಗ್ದಾನಕ್ಕೋಸ್ಕರ ಕಾಯಬೇಕೆಂದು ಅವರಿಗೆ ಅಪ್ಪಣೆ ಕೊಟ್ಟನು. ಯಾಕಂದರೆ ಯೋಹಾನನು ನಿಜವಾಗಿಯೂ ನೀರಿನಿಂದ ಬಾಪ್ತಿಸ್ಮ ಮಾಡಿಸಿದನು, ಆದರೆ ನೀವು ಇನ್ನು ಸ್ವಲ್ಪ ದಿವಸಗಳಲ್ಲಿ ಪವಿತ್ರಾತ್ಮನಿಂದಲೂ ಬಾಪ್ತಿಸ್ಮ ಹೊಂದುವಿರಿ ಎಂದು ಹೇಳಿದನು. ದೇವರ ಬಲಗೈಯಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯು ಪವಿತ್ರಾತ್ಮನ ವಾಗ್ದಾನವನ್ನು ಹೊಂದಿ ನೀವು ಈಗ ಕೇಳಿದ್ದನ್ನು ಆತನು ಸುರಿಸಿದ್ದಾನೆ ಎಂಬುದಾಗಿ. ಸರಿ, ಎಲ್ಲರೂ ನನ್ನ ಕಡೆ ನೋಡ್ರಿ ಪ್ರಿಯರೇ. ಈ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಯೇಸು ಸ್ವಾಮಿ ಬಂದು ಶಿಷ್ಯರ ಜೊತೆಗೆ ಇದ್ದನು. ಶಿಷ್ಯರೆಲ್ಲ ಜೀವನವೆಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದಂತೆ ಒಂದಿನ ಹೇಳ್ತಾ ಇದ್ದೇನೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಎಂಬುದಾಗಿ. ಅವ್ರಿಗೆ ತುಂಬ ದುಃಖ ಆಯಿತು. ಯೇಸು ಸ್ವಾಮಿ, ನಿನಗೋಸ್ಕರ ಎಲ್ಲ ಬಿಟ್ಟು ನಾವು ಬಂದಿದ್ವಿ, ಈಗ ನೀನು ನಮ್ಮನ್ನು ಬಿಟ್ಟು ಹೋಗ್ತೀನಿ ಅಂದರೆ ನಾನೇನು ಮಾಡಲಿಪ್ಪ? ನಾನು ಅಂದ್ಕೊಂಡು ಸದಾಕಾಲ ನೀನು ನಮ್ಮ ಜೊತೆಗೆ ಇರ್ತೀವಿ ಎಂಬುದಾಗಿ. ಈಗ ನೀನು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ನಾನು ಹೋಗುತ್ತಾ ಇರುವುದು ನಿಮಗೆ ಹಿತಕರವಾಗಿ, ನಿಮಗೆ ಒಳ್ಳೆಯದಾಗೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಎಂಬುದಾಗಿ. ಈ ಓದಿದ 4 ಭಾಗಗಳಲ್ಲಿ ಒಂದು ಶಬ್ದವನ್ನು ಪುನಃ ನಾವು ನೋಡ್ತಾ ಇದ್ದೇವೆ. ಏನೆಂದರೆ ತಂದೆಯ ವಾಗ್ದಾನ ಎಂಬುದಾಗಿ. ತಂದೆಯ ವಾಗ್ದಾನ. ತಂದೆಯು ಏನು ವಾಗ್ದಾನ ಮಾಡಿದ್ದಾನೆ?
ತಂದೆ ಮಾಡಿದ ವಾಗ್ದಾನ ಏನು ಅಂದರೆ ಪವಿತ್ರಾತ್ಮನು ಎಂಬುದಾಗಿ. ಪವಿತ್ರಾತ್ಮನು ಎಂಬುದಾಗಿ ಗಮನ ಕೊಟ್ಟು ಕೇಳಿರಿ ಪ್ರಿಯರೇ. ಅಪೋಸ್ತಲ ಕೃತ್ಯದ ಪುಸ್ತಕವನ್ನು ಒಬ್ಬರು ಈ ರೀತಿ ಹೇಳಿದರು, ಅಪೋಸ್ತಲ ಕೃತ್ಯಗಳು ಒಂದು ಬರೆದಿದೆ, ಆದರೆ ಪವಿತ್ರಾತ್ಮನ ಕೃತ್ಯಗಳು ಎಂಬುದಾಗಿ ಬರೆದಿದ್ರೆ ಚೆನ್ನಾಗಿರ್ತತೆ ಎಂಬುದಾಗಿ. ಅಲ್ಲಿ ಸಾಧಾರಣ ಮನುಷ್ಯರು, ಅಪೋಸ್ತಲ ಕೃತ್ಯಗಳಲ್ಲಿ ನಿಮ್ಮ ಹಾಗೆ ನನ್ನ ಹಾಗೆ ಇರುವ ಮನುಷ್ಯರು, ನಮ್ಮ ಹಾಗೆ ತಪ್ಪು ಮಾಡುವ ಮನುಷ್ಯರು, ನಮ್ಮ ಹಾಗೆ ಬಲಹೀನರು ಅಂಥವರನ್ನು ಯೇಸು ಆರಿಸಿಕೊಂಡು ಅವರ ಮುಖಾಂತರ ಪ್ರಪಂಚವನ್ನು ತಲೆ ಕೆಳಗೆ ಮಾಡಿದನಂತೆ. ಎಲ್ಲೆಲ್ಲ ಅವರು ಹೋದಿರೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಿದ. ಇವತ್ತು ಅಲ್ಲಿ ನಾವು ಕೂತ್ಕೊಂಡು ನಾವು ನಮ್ಮ ಬಾಯಿಗಳನ್ನು ತೆಗೆದು ಕಣ್ಣು ತೆಗೆದು, ಅರೆ ಅವರಿಂದ ಆಯ್ತಲ್ಲಪ್ಪ, ನಾನು ಆ ಕಾಲದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂದೇಳಿ ನಾವು ಅಂದ್ಕೊತಾ ಇದ್ವಿ. ಆದರೆ ಆ ಎಲ್ಲ ಸೇವಕರು ಸ್ವರ್ಗದಲ್ಲಿ ಇದ್ದುಕೊಂಡು ಅವರೇನಂತಿದ್ದಾರೆ ಗೊತ್ತಾ? ಎಲ್ಶಡಾಯ್ ಸಭಿಕರು ಈಗ ಜೀವಿಸ್ತಾ ಇದ್ದಾರಲ್ಲ. ನಿಲ್ಸಿರಿ, ಆಮೇಲೆ ಮಾಡಿರಿ, ನಾನು ಹೇಳೋದನ್ನು ಕೇಳಿಸ್ಕೊಂಡು ಆಮೇಲೆ ಚಪ್ಪಾಳೆ ತಟ್ರಿ, ಅವಸರ ಮಾಡಬೇಡ್ರಿ. ಮತ್ತೆ ನಾನು ಹೇಳೋದನ್ನು ನೀವು ಕೇಳಿಸ್ಕೊಳ್ಳೋದಿಲ್ಲ. ಸ್ವರ್ಗದಲ್ಲಿ ನಾವು ಅಂದ್ಕೊತೀವಿ ನಾವು ಅವ್ರ ಕಾಲದಲ್ಲಿದ್ದರೆ ಚೆನ್ನಾಗಿರ್ತೈತೆ ಅಂತೇಳಿ. ಅವ್ರು ಅಂದ್ಕೊಳ್ತಿದ್ದಾರೆ ನಾವು ಇವರ ಕಾಲದಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತತೆ ಎಂಬುದಾಗಿ, ಇವರ ಕಾಲದಲ್ಲಿ ನಾವಿದ್ದರೆ ಎಷ್ಟು ಚೆನ್ನಾಗಿರ್ತತೆ ಎಂಬುದಾಗಿ. ಪ್ರಿಯರೇ, ಸಾಧಾರಣ ಜನರು. ಇವತ್ತು ನಾನು ಹೇಳುವ ಸಂದೇಶವನ್ನು ನೀವು ಗಮನ ಕೊಟ್ಟು ಕೇಳಿದರೆ ನಿಮ್ಮಲ್ಲಿ ಒಬ್ಬೊಬ್ಬರು ಇತಿಹಾಸವನ್ನು ರಚಿಸೋರಾಗಿರ್ತೀರಿ. ನಿಮ್ಮಲ್ಲಿ ಒಬ್ಬೊಬ್ಬರು ಕರ್ತನಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡೋರಾಗಿದ್ದೀರಿ. ನಿಮ್ಮಲ್ಲಿ ಒಬ್ಬೊಬ್ಬರು ರೋಗಿಗಳನ್ನು ವಾಸಿ ಮಾಡ್ತೀರಿ. ನಿಮ್ಮಲ್ಲಿ ಒಬ್ಬೊಬ್ಬರು ಇತಿಹಾಸವನ್ನೇ ತಲೆ ಕೆಳಗೆ ಮಾಡೋರಾಗಿದ್ದೀರಿ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ, ಆಮೇನೆಂದು ಹೇಳ್ಬೋದು. ನಾನು ನಿಮ್ಮ ಬಗ್ಗೆ ಮಾತಾಡ್ತೀನಿ, ಜೋರಾಗಿ ಆಮೇನೆಂದು ಹೇಳ್ಬೋದು. ಹಲ್ಲೆಲೂಯಾ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಿ, ದುಃಖ ಪಡ್ತೀವಿ, ಒಳ್ಳೇದು ಮಾತಾಡ್ತಿದ್ದೀನಿ, ಸಂತೋಷ ಪಡ್ರಿ, ಸ್ವಲ್ಪ ಆಮೇನೆಂದು ಹೇಳ್ರಿ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಪಾಸ್ಟ್ರು, ಅವ್ರು ನೋಡಿ ಹೇಳ್ರಮ್ಮ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಸರಿ ಪ್ರಿಯರೇ, ಈ ಸಾಧಾರಣವಾದ ಬಲಹೀನರಾದಂಥ ಜನರು ಆ ಬಲವಾದ ಜೋಡಿ ಅಂದರೆ ಪವಿತ್ರಾತ್ಮನು ಅವರ ಜೋಡಿದಾರನಾದ ಮೇಲೆ ಅವರು ಬಲವುಳ್ಳವರಾದರು. ಇವತ್ತು ಅದೇ ಪವಿತ್ರಾತ್ಮನು ಬದಲಾವಣೆ ಆಗಿಲ್ಲ. ನೀವು ಕಲಿತವರಾಗಿರ್ಬೋದು, ಕಲಿಯದವರಾಗಿರ್ಬೋದು, ನೀವು ಬಡವರಾಗಿರ್ಬೋದು, ಶ್ರೀಮಂತರಾಗ್ಬೋದು, ಹೆಂಗಸು ಗಂಡಸು ಆಗಿರ್ಬೋದು, ಅಥವಾ ನೀವು ಬಂದು ಕೊಳಚೆ ಪ್ರಾಂತದಲ್ಲಿ ಜೀವಿಸ್ತಾ ಇರ್ಬೋದು, ಪಟ್ಟಣದಲ್ಲಿ RCC ಬಿಲ್ಡಿಂಗ್ನಲ್ಲಿ ಎಲ್ಲೇ ಜೀವಿಸ್ತಾ ಇದ್ರು ಕೂಡ ಅಡ್ಡಿ ಇಲ್ಲ. ಪವಿತ್ರಾತ್ಮನು ನಿಮ್ಮ ಜೊತೆಗೆ ಸೇರಿದಾಗ ನೀವು ಆ ಬಲವಾದ ಜೋಡಿ ಆಗುತ್ತೀರಿ, ಆಗಿದ್ದೀರಿ. ಹಲ್ಲೆಲೂಯಾ. ನಾನೇನೋ ನಿಮ್ಮನ್ನು ಖುಷಿ ಪಡಿಸಲು ಹೇಳ್ತಾ ಇಲ್ಲ, ಇದು ವಾಕ್ಯ ಹೇಳ್ತಾ ಇದ್ದೇನೆ, ಕೇಳಿರಿ. 2 ಕೊರಿಂಥಿ 13ನೇ ಅಧ್ಯಾಯ 14ನೇ ವಚನ ನಮ್ಮೆಲ್ಲರಿಗೆ ತಿಳಿದಿರುವ ವಾಕ್ಯ. ಈ ವಾಕ್ಯಕ್ಕೋಸ್ಕರ ಕಾಯ್ತಾ ಇರ್ತೀವಿ, ಯಾವಾಗಪ್ಪ ಹೇಳ್ತಾರೆ ಅಂತ. ಹೇಳಿದ್ರೆ ಯಾಕೆ ಬೇಗ ಮನೆಗಳಿಗೆ ಹೋಗಬೇಕು, ಬ್ಯಾಗ್ಗಳೆಲ್ಲ ತೆಗಿತೀವಿ, ಝುಪ್ ಅಂತ ಜಿಪ್ ಒಳಗೆಲ್ಲ ಹೋಗ್ತತೆ ಇದೆಲ್ಲ, ಫೋನು ಗೀನೆಲ್ಲ ಬ್ಯಾಗ್ ಒಳಗೆ. ಯಾಕೆ? ಆ ವಾಕ್ಯ ಏನು? ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೂನ್ಯತೆಯು, ಸಹವಾಸವು ನಿಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಮುಗ್ದಿಲ್ಲ, ಈಗಲೇ ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ. ಪ್ರಿಯರೇ, ಗಮನ ಕೊಟ್ಟು ಕೇಳಿರಿ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆಂದರೆ, ಕೃಪೆಯನ್ನು ಕರ್ತನಾದ ಯೇಸುಗೆ ಹೋಲಿಸಿದ್ದಾರೆ, ಪ್ರೀತಿಯನ್ನು ತಂದೆಯಾದ ದೇವರಿಗೆ ಕೊಟ್ಟಿದ್ದಾರೆ, ಅನ್ಯೂನ್ಯತೆಯನ್ನು ಪವಿತ್ರಾತ್ಮನಿಗೆ ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮನು ಯಾರು? ಈ ಪವಿತ್ರಾತ್ಮನು? ತಂದೆ ಬಗ್ಗೆ ನಮಗೆ ಜ್ಞಾನವಿದೆ, ಸರಿ. ತಂದೆಯಾದ ದೇವರು ನೆನೆಸ್ಕೊಳ್ರಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ನೆನಪು ಬರ್ತದೆ ಹೇಳ್ರಿ. ತಂದೆಯಾದ ದೇವರು ನೆನೆಸ್ಕೊಂಡಾಗ ಏನು ಬರ್ತದೆ ನೆನಪಿನಲ್ಲಿ? ಹೇಳ್ರಿ ಬೇಗ. ಪ್ರೀತಿ, ಮತ್ತೆ ದೇವರು, ಮತ್ತೆ ಏನು ಮಾಡಿದ ಆತ? ಮಗನನ್ನು ಕಳಿಸಿದ, ಪರಲೋಕದಿಂದ ಬೆಂಕಿಯನ್ನು ಇಳಿಸಿದ, ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿದ, ಬಂಡೆಯಿಂದ ನೀರು ಕೊಟ್ಟ, ಆಕಾಶದಿಂದ ಮನ್ನ ಕೊಟ್ಟ. ವಾವ್, ಸೂಪರ್. ಯೇಸು ಸ್ವಾಮಿಯ ಬಗ್ಗೆ ನೆನೆಸ್ಕೊಂಡಾಗ ನಮಗೇನು ಜ್ಞಾಪಕ ಬರ್ತದೆ? 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಕೊಟ್ಟ, ಒಳ್ಳೆ ಕುರುಬ,
ಕುರಿಯನ್ನು ಹಾಕೊಂಡು ಸಾಧುವಾಗಿದ್ದಾನೆ ಎಂಬುದಾಗಿ. ಪವಿತ್ರಾತ್ಮನ ಬಗ್ಗೆ ಯೋಚನೆ ಮಾಡಿದಾಗ ಏನು ಜ್ಞಾಪಕ ಬರ್ತೈತೆ? ನಿಜವಾಗ್ಲೂ ಹೇಳ್ರಿ, ಏನಂತ ಪಾರಿವಾಳನ ನೋಡಿ ಕರೆಕ್ಟ್ ಅಂದರು. ಪಾರಿವಾಳದ ರೂಪದಲ್ಲಿ ಪರಿಶುದ್ಧಾತ್ಮನು ಪಾರಿವಾಳ ಅಲ್ಲ, ಪಾರಿವಾಳದ ರೂಪದಲ್ಲಿ ಕ್ರಿಸ್ತನ ಮೇಲೆ ಆತನು ಬಂದನು, ಪಾರಿವಾಳ ಅಲ್ಲ. ಪ್ರಿಯರೇ, ಪರಿಶುದ್ಧಾತ್ಮನು ಬಂದು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಶಕ್ತಿ ಅಲ್ಲ. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಶಕ್ತಿ ಅಲ್ಲ. ಬಹಳ ಸಾರಿ ನಾವು ಆತನ ಒಂದು ಶಕ್ತಿ ಅಂದುಕೊಂಡಿದ್ದಕ್ಕೆ ಆತನ ಜೊತೆಗೆ ನಾವು ಸಹವಾಸ, ಫ್ರೆಂಡ್ಶಿಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆತನು ವ್ಯಕ್ತಿ ಎಂದು ತಿಳಿದುಕೊಂಡಾಗ ಆ ವ್ಯಕ್ತಿ ಜೊತೆಗೆ ನಾವು ಸಂಬಂಧ ಇಟ್ಕೊಳ್ಳಿಕ್ಕೆ ಆಗ್ತದೆ. ಆತನು ಶಕ್ತಿ ಅಲ್ಲ, ಆತನು ವ್ಯಕ್ತಿಯಾಗಿದ್ದಾನೆ, ಆದರೆ ಒಬ್ಬ ಬಲವುಳ್ಳ ವ್ಯಕ್ತಿಯಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. 16, 17 ವಚನಗಳನ್ನು ನೋಡಿಕೊಳ್ಳೋಣ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ನಿಮಗೆ ಬೇರೊಬ್ಬ ಆದರಣೆ ಕರ್ತನನ್ನು ಸದಾಕಾಲವು ನಿಮ್ಮ ಸಂಗಡ ಇರುವಂತೆ ಕೊಡುವನು. ಆತನು ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ಆದರೆ ನೀವು ಆತನನ್ನು ಬಲ್ಲಿರಿ, ಯಾಕಂದರೆ ಆತನು ನಿಮ್ಮೊಂದಿಗೆ ವಾಸಿಸುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. 26ನೇ ವಚನ. ತಂದೆಯು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪರಿಶುದ್ಧಾತ್ಮನೆಂಬ ಆದರಣೆ ಕರ್ತನನ್ನು ಎಲ್ಲ ಕಾಲವುಗಳು ನಿಮಗೆ ಬೋಧಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅಡ್ಡಿಲ್ಲ, ಆ ಕನ್ನಡ ಭಾಷಾಂತರದಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸವಿದೆ. ಸರಿ, ನನ್ನ ಕಡೆ ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಯೇಸು ಸ್ವಾಮಿ ಅಂದರೆ, ತಂದೆ ಹತ್ರ ನಾನು ನಿಮಗೆ ಬೇಡಿಕೊಳ್ಳುತ್ತೇನೆ, ಆತನು ನಿಮಗೆ ಮತ್ತೊಬ್ಬ ಸಹಾಯಕನನ್ನು ಕಲಿಸಿಕೊಡುವನು ಎಂಬುದಾಗಿ. ಆತನು ನಿಮಗೆ ಮತ್ತೊಬ್ಬ ಸಹಾಯಕನನ್ನು ಕಲಿಸಿಕೊಡುವನು. ಇಷ್ಟೊತ್ತು ನಾನಿದ್ದೆ ನಿಮ್ಮ ಸಂಗಡ, ಈಗ ಇನ್ನೊಬ್ಬ ಸಹಾಯಕನನ್ನು ಆತನು ಕಲಿಸಿಕೊಡುತ್ತಾನೆ. ಇಲ್ಲಿ ಕ್ರಿಸ್ತನು ಬಂದು ವ್ಯಾಕರಣದ ಎಲ್ಲ ನಿಯಮಗಳನ್ನು ಮುರಿತಾ ಇದ್ದಾರೆ. ಈ ಒಂದು ಆದರಣೆ ಕರ್ತ ಅಂದರೆ ಒಂದು ಸ್ತ್ರೀಲಿಂಗ ಪುಲ್ಲಿಂಗ ಇರಬೇಕಷ್ಟೇ. ಬಟ್ ಆದರಣೆ ಕರ್ತ ಎಂಬ ಪದಕ್ಕೆ ಕಂಫರ್ಟರ್, ಅದನ್ನು ನಪುಸಕ ಲಿಂಗ ಅಂತಾರೆ. ನಪುಸಕ ಲಿಂಗವನ್ನು ನಾವು ಅದು ಎಂದು ಕರೀತೇವೆ, ಆತನು ಅಥವಾ ಆಕಿ ಎಂದು ಕರೆಯೋದಿಲ್ಲ. ಸರಿನಾ? ಯೇಸು ಸ್ವಾಮಿ ಇಲ್ಲಿ ಪವಿತ್ರಾತ್ಮನನ್ನು ಆತನು ಎಂದು ಕರೀತಾ ಇದ್ದೇನೆ. ಇದರ ಅರ್ಥವೇನೆಂದರೆ ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಬಹಳ ಜನರು ಪವಿತ್ರಾತ್ಮನನ್ನು ಏನೋ ಒಂದು ಶಕ್ತಿಯಪ್ಪ, ಏನೋ ಎಲ್ಲೋ ಇರ್ತಾನೆ, ಪವಿತ್ರಾತ್ಮ ಮೇಲೆ ಬಂದಾಗ ಮೈ ಜುಮ್ ಜುಮ್ ಅನಿಸುತ್ತೆ ಅಷ್ಟೇ, ಮತ್ತು ನನಗೆ ಅನ್ಯ ಭಾಷೆ ಹೊರ ಬರ್ತದೆ, ನಾನು ಕೆಳಗೆ ಬಿದ್ದು ಬಿಡ್ತೀನಿ ಅಷ್ಟೇ. ಇಲ್ಲ, ಆತನೊಬ್ಬ ವ್ಯಕ್ತಿಯಾಗಿದ್ದಾನೆ. ಆತನಿಗೆ ಹೃದಯವಿದೆ, ಆತನಿಗೆ ಅನಿಸುವಿಕೆಗಳಿದೆ, ಆತನಿಗೂ ಪ್ರೀತಿ ಇದೆ, ಆತನಿಗೆ ಮನಸ್ಸಿದೆ. ಮೊದಲನೇದಾಗಿ ಇದನ್ನು ತಿಳಿದುಕೊಳ್ಳೋಣ, ಆತನು ವ್ಯಕ್ತಿಯಾಗಿದ್ದಾನೆ. ಎರಡನೇದಾಗಿ ಆತನು ದೇವರಾಗಿದ್ದಾನೆ. ಆತನು ದೇವರಾಗಿದ್ದಾನೆ. ನೋಡಿ, ನಾವೇನು ನೋಡ್ತಾ ಇದ್ದೇವೆ? ಆತನು ದೇವರಾಗಿದ್ದಾನೆ. ಪರಿಶುದ್ಧಾತ್ಮನು ಅಂದರೆ ತಂದೆ ಅಂದರೆ ಬಹಳ ದೊಡ್ಡವನು, ಯೇಸುಸ್ವಾಮಿ ಸ್ವಲ್ಪ ಕಡಿಮೆ ಆದವನು. ಪವಿತ್ರಾತ್ಮ ಅಂದರೆ ಭಾಳ 3rd ಡಿಗ್ರಿ ಆಫೀಸರ್. ಇಲ್ಲ, ತಂದೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಪವಿತ್ರಾತ್ಮನಿಗೂ ಅಷ್ಟೇ ಶಕ್ತಿ ಮಹತ್ವವನ್ನು ದೇವರು ಕೊಟ್ಟಿದ್ದಾನೆ. ಆಮೇನ್. ಇಲ್ಲಿ ಏನಾಯ್ತಂದರೆ ಅಪೊಸ್ತಲ ಕೃತ್ಯ 5, 3 ಮತ್ತು 4 ವಚನದಲ್ಲಿ, ಸರಿ ನನ್ನ ಕಡೆ ನೋಡಿ, ಕಥೆ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಅಲ್ಲಿ ನಾವೇನು ನೋಡ್ತಿದ್ದೇವೆ ಅಂದರೆ, ಅನನೀಯ ಸಫೇರ ಎಂಬುದಾಗಿ ಇಬ್ಬರು ವ್ಯಕ್ತಿಗಳು ಸಭೆಯಲ್ಲಿದ್ದರು. ನಮ್ಮ ಸಭೆಯಲ್ಲಿದ್ದಂಗೆ ಅವ್ರು ಕೂಡ ಇಬ್ಬರು. ಅವರೇನು ಮಾಡಿದರು, ಒಂದು ಸಂಗತಿಯನ್ನು ಮಾರಿಬಿಟ್ಟು ಅದರಲ್ಲಿ ಸ್ವಲ್ಪ ಅವರು ಇಟ್ಕೊಂಡು ಸ್ವಲ್ಪ ಬಂದು ದೇವರಿಗೆ ಕೊಡ್ತಾರೆ. ಆ ಸಮಯದಲ್ಲಿ ಬಂದು ಪೇತ್ರನ್ ಕೇಳ್ತಾನೆ, ನಿಮಗೆ ಇಷ್ಟೇ ಬಂತ ಅಂದರೆ ಅವರೇನಂತಾರೆ, ಇಷ್ಟೇ ಬಂತು. ಬಂದಿದ್ದು ಭಾಳ, ಬಟ್ ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅದಕ್ಕೆ ಪೇತ್ರನ್ ಏನು ಹೇಳ್ತಾನೆ ನೋಡ್ರಿ, ಪವಿತ್ರಾತ್ಮನಿಗೆ ಸುಳ್ಳು ಹೇಳಿ ಹೊಲದ ಕ್ರಯದಲ್ಲಿ ಬಂದ ಒಂದು ಭಾಗವನ್ನು ತೆಗೆದಿಟ್ಟುಕೊಂಡುವಂತೆ ಸೈತಾನನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದು ಯಾಕೆ? ನನ್ನ ಕಡೆ ನೋಡಿ ಏನು ಹೇಳ್ತಾ ಇದ್ದಾನೆ, ನೀವು ಸುಳ್ಳು ಹೇಳಿದ್ದು
ಮನುಷ್ಯರ ಸಂಗಡವಲ್ಲ, ದೇವರಿಗೆ ನೀವು ಸುಳ್ಳು ಹೇಳಿದಿರಿ. ಅಂದರೆ ಪವಿತ್ರಾತ್ಮನು ದೇವರಾಗಿದ್ದಾನೆ. ನಾವು ಮನುಷ್ಯರಿಗೆ ಸುಳ್ಳು ಹೇಳಿದರೆ ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದಂಗೆ, ತಂದೆ ತಾಯಿಗೆ ಸುಳ್ಳು ಹೇಳಿದರೆ ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದಂಗೆ, ಪಾಸ್ಟರ್ಗೆ ಸುಳ್ಳು ಹೇಳಿದರೆ, ನಾನು ಹೇಳ್ತಾ ಇಲ್ಲ, ಬೈಬಲ್ನಲ್ಲಿ ಬರ್ತಿದೆ. ಪೇತ್ರನಿಗೆ ಹೇಳ್ತಾರೆ ಅವರು, ಸೈತಾನು ನಿಮ್ಮ ಹೃದಯದಲ್ಲಿ ತುಂಬಿಟ್ಟುಕೊಂಡು ಮನುಷ್ಯರಿಗೆ ಸುಳ್ಳು ಹೇಳ್ತಾ ಇಲ್ಲ, ನೀವು ದೇವರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಅಂದರೆ ಪವಿತ್ರಾತ್ಮನು ದೇವರಾಗಿದ್ದಾನೆ. ಆದಿಕಾಂಡ 1:26 ನೋಡ್ರಿ. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದನು. ಇದರ ಅರ್ಥ ಏನೆಂದರೆ ಪವಿತ್ರಾತ್ಮನು ದೇವರು. ಎಲ್ಲರೂ ನನ್ನಿಂದ ಹೇಳ್ರಿ, ಪವಿತ್ರಾತ್ಮನು ಒಬ್ಬ ಶಕ್ತಿಯಾಗಿಲ್ಲ, ವ್ಯಕ್ತಿಯಾಗಿದ್ದಾನೆ. ಪವಿತ್ರಾತ್ಮನು ದೇವರಾಗಿದ್ದಾನೆ. ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ಮತ್ತು ದೇವರಾಗಿದ್ದಾನೆ. ಸರಿ, ಈಗ ನಮಗೆ ತಿಳಿದಿರುವ ಆ ವಚನದ ಕಡೆ ಮತ್ತೆ ಬರೋಣ. 2 ಕೊರಿಂಥಿ 13:14. ಈಗ ಸಂದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಈ ಪವಿತ್ರಾತ್ಮನ ಸಂಗಡ ನಾವು ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಬೇಕಂದ್ರೆ ನೀವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಬೇಕು. ಕೃಪೆಯು ನಮಗೆ ಕ್ರಿಸ್ತನಿಂದ ಸಿಕ್ಕಿದೆ. ಅಂದರೆ ಅದನ್ನು ಹೊಂದಿಕೊಳ್ಳಲು ನೀವು ನಾನು ಯೋಗ್ಯರಲ್ಲ, ನಾವು ಹೊಂದಿಕೊಳ್ಳಲಾಗಲು ನಮಗೆ ಅಸಾಧ್ಯ. ಅದನ್ನು ಕೃಪೆ ನಮಗೆ ಕೊಟ್ಟಿತು. ಅದು ಹೇಗೆ ಸಿಕ್ತು ಅಂದರೆ ತಂದೆಯ ಪ್ರೀತಿಯಿಂದ. ಅದರಲ್ಲಿ ಏನು ನೋಡ್ತಾ ಇದ್ದೇವೆ ನಾವು ಅಂದರೆ, ಪರಿಶುದ್ಧಾತ್ಮನ ಅನ್ಯೂನ್ಯತೆ, ಅಂದರೆ ಫೆಲೋಶಿಪ್, ಸಹವಾಸ. ನಾವು ಒಬ್ಬರ ಸಂಗಡ ಒಬ್ಬರು ಸಹವಾಸ ಮಾಡ್ತೀವಲ್ಲ. ಈಗ ಸಭೆ ಬಿಟ್ಟ ಮೇಲೆ ಎಲ್ಲರೂ ಮನೆಗೆ ಓಡಿ ಹೋಗಲ್ಲ, ಎಲ್ಲರನ್ನು ಭೇಟಿ ಆಗ್ತೀರಿ, ಶೇಕ್ ಹ್ಯಾಂಡ್ ಕೊಡ್ತೀರಿ, ಪ್ರೈಸ್ ದಿ ಲಾರ್ಡ್, ಚೆನ್ನಾಗಿದ್ದೀರಾ, ಏನು ನಾಷ್ಟ, ನಿನ್ನೆ ಕಾಣಲಿಲ್ಲ, ಯಾಕೆ ಇಂಟರ್ಸೆಷನ್ ಪ್ರೇಯರ್ಗೆ ಮೊನ್ನೆ ಬಂದಿಲ್ಲ, ಯಾಕೆ, ಏನಾಯಿತು, ಹಂಗೆ ಹಿಂಗೆ ಮಾತಾಡ್ಕೊತೀರಿ, ಕೇಳ್ತೀರಿ, ಎಲ್ಲ ಆಯ್ತು. ಯಾಕೆ? ಸಹವಾಸ ಮಾಡ್ತಾ ಇದ್ದೀರಿ. ಮತ್ತು ಮುಂದಿನ ರವಿವಾರ ತನಕ ಕಾಯ್ತಾ ಇರಬೇಕು. ಇಲ್ಲಾಂದರೆ ಕೆಲವರು ಕೇರ್ಸಲ್ಸ್ಗೆ ಬರ್ತೀರಿ, ಎಲ್ಲರೂ ಬರ್ತಾ ಇಲ್ಲ, ಪ್ಲೀಸ್ ಕಲ್ತ್ಕೊಳ್ರಿ ಕೇರ್ಸಲ್ಸ್ಗೆ ಹೋಗೋದನ್ನು. ಮತ್ತು ಪ್ರೇಯರ್ಸ್ಗೆ ಬರೋದು, ಸಹವಾಸ, ಒಬ್ಬರನ್ನೊಬ್ಬರು ಭೇಟಿ ಆಗ್ತೀವಿ. ಒಬ್ಬಂಟಿಗೆ ಜೀವಿಸ್ಲಿಕ್ಕೆ ನಮ್ಗೆ ಆಗಲ್ಲ. ಮೊಬೈಲ್ ಫೋನ್ ಬಂತು, ಅದಕ್ಕೆ ವಾಟ್ಸಪ್ಪು, ಎಲ್ಲರ ಹತ್ರ ಮಾತಾಡೋದು, ಚಾಟ್ ಮಾಡೋದು, ಫೋನ್ ಮಾಡ್ತಾ 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 ಮಾತಾಡ್ತಾ ಮಾತಾಡ್ತಾ ಇರ್ತೇವೆ ನಾವು. ಯಾಕೆ? ನಮ್ಗೆ ಸಹವಾಸ ಬೇಕು. ಪವಿತ್ರಾತ್ಮ ದೇವರು ನಿನ್ನ ಸಂಗಡ ನನ್ನ ಸಂಗಡ ಸಹವಾಸ ಮಾಡ್ಬೇಕೆಂದು ಬಯಸ್ತಾನೆ. ದೇವರು ನಮ್ಮ ಸಂಗಡ ಸಹವಾಸ ಮಾಡ್ಬೇಕಂತ ಬಯಸಿದಾಗ, ಪಾಪ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಲ್ಲ ನಾವೆಲ್ಲರೂ. ಅದಕ್ಕೆ ನಮ್ಮ ಜೀವನಗಳು ಹೀಗಿದೆ ಪ್ರಿಯರೇ. ಅಪೊಸ್ತಲರು ಸಾಧಾರಣ ಜನರು, ಪ್ರಪಂಚವನ್ನು ತಲೆ ಕೆಳಗೆ ಮಾಡಿದರು. ಪ್ರತಿದಿನ ಅವರು ಪವಿತ್ರಾತ್ಮನ ಜೊತೆಗೆ ಜೀವಿಸ್ತಾ ಇದ್ರು. ಪ್ರತಿದಿನ ಪವಿತ್ರ ಜೊತೆಗೆ ಅನ್ಯೂನ್ಯತೆಯಲ್ಲಿ ಅಪೊಸ್ತಲರಿದ್ದರು. ಅದಕ್ಕೆ ಅವ್ರ ಜೀವಿತದಲ್ಲಿ ನೋಡ್ರಿ ಏನಾಯ್ತು ಎಂಬುದಾಗಿ ಮುಂದೆ ನೋಡಿ ಏನು ನೋಡ್ತಾ ಇದ್ದೇವೆ. ಪೌಲ್ ಹೇಳ್ತಾ ಇದ್ದಾನೆ, ಈಗೋ ನಾನು ಈಗ ಆತ್ಮನ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗ್ತೇನೆ. ಅಂದರೆ ಆತ್ಮ ನಿರ್ಬಂಧವುಳ್ಳವನಾಗಿ, ಆತ್ಮನವನ್ನು ಬಂಧಿಸ್ಬಿಟ್ಟೈತೆ. ಸ್ವಂತ ಇಚ್ಛೆ ಅಲ್ಲ, ಪವಿತ್ರಾತ್ಮನು ದೇವರ ಇಚ್ಛೆಯನ್ನು ಆತನಲ್ಲಿ ನೆರವೇರಿಸ್ತಾ ಇದ್ದಾನೆ. ಪವಿತ್ರಾತ್ಮನು ದೇವರ ಚಿತ್ತವನ್ನು ಏನು ಹೇಳ್ತಾ ಇದ್ದಾನೆ, ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ, ಅಲ್ಲಿ ನನಗೆ ಏನು ಸಂಭವಿಸುವುದು ನಾನು ಅರಿಯುತ್ತಿಲ್ಲ, ಆದರೆ ಎಲ್ಲ ಪಟ್ಟಣಗಳಲ್ಲಿ ನನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿದೆ ಎಂಬುದಾಗಿ ಪವಿತ್ರಾತ್ಮನು ನನಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ಯಾವಾಗ ನಾವು ಪವಿತ್ರಾತ್ಮದಿಂದ ಬಂಧಿತರಾಗಿದ್ದಾಗ, ಪವಿತ್ರಾತ್ಮನಿಗೆ ಒಳಗಾದಾಗ, ಪವಿತ್ರಾತ್ಮನು ಮುಂದೆ ಏನು ಬರ್ತದೋ ಆಗಲಿಕ್ಕೆಲ್ಲ ನಮಗೆ ಆತನ ತಿಳಿಸ್ತಾನೆ. ಇದ್ದಕ್ಕಿದ್ದಂತೆ ಕಠಿಣ ಪರಿಸ್ಥಿತಿಗಳು ಬರ್ತವೆ. ನಮಗೆ ಮೆಸೇಜ್ ಕೊಟ್ಟು ಬರಲ್ಲ, ಅದು ಫೋನ್ ಮಾಡಿ, ಹಲೋ ನಾಳೆ ನಿಮಗೆ ಕಷ್ಟ ಬರ್ತದೆ ಅನ್ನೋದು ಹೇಳಿ ಬರಲ್ಲ, ಸಡನ್ನಾಗಿ ಬಂದ್ಬಿಡ್ತದೆ. ಆದರೆ ಪವಿತ್ರಾತ್ಮನಿಗೆ ಎಲ್ಲ ಗೊತ್ತು. ಆತನ ಜೊತೆಗೆ ನಾವು ಅನ್ಯೂನ್ಯತೆಯಲ್ಲಿದ್ದಾಗ ಆತನ ತನ್ನ ಮಕ್ಕಳಿಗೆ ಎಲ್ಲವನ್ನು ತೋರಿಸ್ತಾನೆ. ಅದಕ್ಕೆ ಏನು ಬಂದರು, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾಕೆ? ಅವನ ಜೊತೆಯಲ್ಲಿದ್ದಾನೆ. ಅವನ ಜೊತೆಯಲ್ಲಿ ಇರಬೇಕಂದ್ರೆ ನಾನು ಆತನ ಜೊತೆಗೆ ಸಹವಾಸದಲ್ಲಿ ಇರಬೇಕು.
ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ. ಅಪೊಸ್ತಲ ಕೃತ್ಯ ನೋಡ್ರಿ 8:26 ಏನು ಬರೆಯಲ್ಪಟ್ಟಿದೆ? ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಾಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ನನ್ನ ಕಡೆ ನೋಡಿ, ಇಲ್ಲೇನಾಗ್ತಾ ಇದೆ ಅಂದರೆ, ಸಮಾರ್ಯ ಪಟ್ಟಣದಲ್ಲಿ ಉಜ್ಜೀವ ಆಗ್ತಾ ಇದೆ, ಅದ್ಭುತ ಕಾರ್ಯಗಳಾಗ್ತಾ ಇದೆ, ಜನರು ವಾಸಿಯಾಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಯಗಳಾಗ್ತಾ ಇದೆ, ಎಲ್ಲರೂ ಖುಷಿ ಆಗ್ತಿದ್ದಾರೆ, ಎಲ್ಲರೂ ಮೊಬೈಲ್ ತಗೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ, ಸ್ವಸ್ಥತೆಗಳಾಗ್ತಾ ಇದೆ, ಎಲ್ಲ ದೊಡ್ಡ 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 ಸಂಗತಿಗಳಾಗ್ತಾ ಇದೆ, ಸೆಲ್ಫಿಗಳು ತಗೊತಾ ಇರ್ಬೋದು, ಅದ್ಭುತಗಳಾಗ್ತಾ ಇರುವಾಗ ದೇವರು ಹೇಳ್ತಾನೆ, ಫಿಲಿಪಾ ಇಲ್ಲಿಂದ ಹೋಗಪ್ಪ, ನೀನು ಒಂದು ಕಡೆ ನಾನು ತೋರಿಸ್ತೀನಿ, ಅಲ್ಲಿ ಹೋಗು, ಅಡವಿಗೆ ನೀನು ಹೋಗು. ಸ್ವಾಮಿ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇರ್ತೀನಪ್ಪ, ಇಲ್ಲಿ ಚೆನ್ನಾಗಿದೆ, ಅದ್ಭುತ ಕಾರ್ಯಗಳು ನಡೀತಾ ಇದೆ. ಇಲ್ಲ ರಾಜ, ನೀನು ಅಡವಿಗೆ ಹೋಗ್ಬೇಕು. ಅಡವಿಗೆ ಹೋದ. ಅಡವಿಯಲ್ಲಿ ಏನಾಯಿತು? ಹಾದಿಯಲ್ಲಿ, ನಿಮಗೆ ಗೊತ್ತು, ಆ ಹಾದಿಯಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯು ರಥದಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಹೋಗಿ ಫಿಲಿಪ್ಪನು ಸುವಾರ್ತೆ ಸಾರಿ ಬಾಪ್ತಿಸ್ಮ ಕೊಟ್ಟು ಅವನು ಹೋಗಿ ಏನು ಮಾಡ್ತಾನೆ? ಇಥಿಯೋಪಿಯಾ ದೇಶದಲ್ಲಿ ಸುವಾರ್ತೆಯನ್ನು ತಲುಪ್ತಾನೆ. ಅದು ಹೇಗೆ ಸಾಧ್ಯ? ಫಿಲಿಪ್ಪನು ಪವಿತ್ರಾತ್ಮನಿಗೆ ವಿಧೇಯನಾದನು. ಏನಂತ ನೋಡ್ರಿ 29ನೇ ವಚನದಲ್ಲಿ, ಆಗ ಆತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದನ್ನು ಸಂಧಿಸು ಎಂದು ಹೇಳಿದನು. ಪ್ಲೀಸ್ ಎಲ್ಲರೂ ನನ್ನ ಕಡೆ ನೋಡಬೇಕು. ಈ ಕಡೆ ನೋಡ್ತೀರಾ? ಒಂದು ನಿಮಿಷ. ಸಮಾರ್ಯದಲ್ಲಿ ಫಿಲಿಪ್ಪನು ದೊಡ್ಡ ದೊಡ್ಡ ಸಂಗತಿಗಳಾಗ್ತಾ ಇರುವಾಗ, ಯೆರೂಸಲೇಮಿಗೂ ಸಮಾರ್ಯಗೂ ದೂರ, ಅಲ್ಲಿ ಅಡವಿಯಲ್ಲಿ ಒಂದು ರಥದಲ್ಲಿ ಯಾರೋ ಹೋಗ್ತಾ ಇದ್ದಾನೆ, ನೀನು ಅಲ್ಲಿಗೆ ಹೋಗಬೇಕು ಅಂದರೆ ಹೆಂಗೆ ಓಡಿರ್ಬೇಕು ಅವನು? ಪವಿತ್ರಾತ್ಮನ ಶಕ್ತಿ ಇದ್ದರೆ ನೀವು ಬಸ್ಗಿಂತಲೂ ಕಾರ್ಗಿಂತಲೂ ವೇಗವಾಗಿ ಅಲ್ಲಿ ಹೋಗ್ಲಿ ಮುಟ್ಲಿಕ್ಕೆ ಆಗ್ತದ. ನೋಡಿ, ಯೋಚನೆ ಮಾಡ್ರಿ, ಬೈಬಲ್ ಓದುವಾಗ ಅದನ್ನು ಯೋಚನೆ ಮಾಡಬೇಕು. ಹೆಂಗೆ ಅವನು ಓಡಿ ಹೋದ ಅಲ್ಲಿಗೆ? ರಥ ನಿಲ್ಸಂಗಿಲ್ಲ, ವೇಗವಾಗಿ ಹೋಗ್ತಾ ಇರ್ತತೆ, ಇವನಲ್ಲಿ ಓಡೋಗ್ತಾನೆ. ಪ್ರಿಯರೇ, ಅಪೊಸ್ತಲ ಕೃತ್ಯದಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ 15:28 ಪವಿತ್ರಾತ್ಮನಿಗೂ ನಮಗೂ ಇದು ಯುಕ್ತವೆಂದು ತೋಚಿತು. ಅಂದರೆ ಪ್ಲೀಸ್, ಎಷ್ಟು ಇವರು ಪವಿತ್ರಾತ್ಮನ ಜೊತೆಗೆ ಸಂಬಂಧ ಮಾಡಿಕೊಂಡ್ರು ಅಂದರೆ, ಪವಿತ್ರಾತ್ಮನಿಗೂ ನಮಗೂ ಒಳ್ಳೆ ಜೋಡಿ ಆಗ್ಬಿಟ್ರು ಇಬ್ಬರು. ಇವತ್ತು ನಿಮ್ಮ ಜೋಡಿಗಾರನ ಯಾರು? ಸುಮ್ಮನೆ ಹೇಳಬೇಡಿ ಪವಿತ್ರಾತ್ಮನಂದೇಳಿ. ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಆತನ ಎಬ್ಬಿಸಿ ಪ್ರಾರ್ಥನೆ ಮಾಡೋಂದ್ರೆ ಕಂಬಳಿ ಹಾಕೊಂಡು ಇನ್ನೂ ಮಲಗಿಬಿಡ್ತೀರಾ? ಆತನ ಜೋಡಿದಾರನಾಗಲು ಬಯಸ್ತಾನೆ. ಆತನ ಜೋಡಿದಾರನ, ಆತನ ಮಾತನ್ನು ನಾವು ಕೇಳೋದಾದರೆ ನಮ್ಮ ಜೀವಿತ ಇದ್ದ ಹಾಗೆಯೇ ಇರೋದಿಲ್ಲ. ಪ್ರಿಯರೇ, ಏನು ನೋಡ್ತಾ ಇದ್ದೇವೆ? ಪವಿತ್ರಾತ್ಮನಿಗೂ ನಮಗೂ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಆದ್ರೆ ಅವರು. ನಾವು ಹೇಳ್ತೀವಲ್ಲ, ಯಾರನ್ನ ನೋಡಿದ್ರೆ, ಇವ್ರು ನಮ್ಮ ಬೆಸ್ಟ್ ಫ್ರೆಂಡ್ ರೀ, 20 ವರ್ಷದಿಂದ 30 ವರ್ಷದಿಂದ ಅವರಪ್ಪ ನಮ್ಮಪ್ಪ ಫ್ರೆಂಡ್ಸ್ ಇದ್ರು, ಈಗ ನಾವು ಫ್ರೆಂಡ್ಸ್ ಆಗಿದೆ ಅಂತ ಹೇಳ್ತೀವಲ್ಲ. ಪವಿತ್ರಾತ್ಮನು ನಮ್ಮ ಒಳ್ಳೆ ಮಿತ್ರನಾಗಲು ಬಯಸ್ತಾನೆ. ಬಟ್ ಸಾರಿ, ನಾವೆಲ್ಲರೂ ಬ್ಯುಸಿ ಇದ್ದೀವಲ್ಲ, ದೇವ್ರಿಗಿಂತ ಬ್ಯುಸಿ ಆಗಿದ್ವಿ. ನಿನ್ನೆ ನಾನು ನನ್ನ ಹೆಂಡತಿ ಮಾತಾಡ್ತಿರುವಾಗ ಸಡನ್ಲಿ ಹೇಳಿದೆ, ಒಂದು ಕ್ಷಣ ಯೋಚನೆ ಮಾಡಿದರೆ ತಲೆ ತಿರುಗ್ತದೆ ನನಗೆ. ದೇವರು ಸ್ವರ್ಗದಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾನೆ. ಒಂದೊಂದು ಕುಟುಂಬದಲ್ಲಿ ಏನೇನು ಕಷ್ಟ ಇದೆ ಅವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದು ಮಾಡಬೇಕು, ಇವ್ರಿಗೆ ಇದು ಮಾಡಬೇಕು, ಅವ್ರು ಇದು ಮಾಡಬೇಕು, ಅಲ್ಲಿ ಯುದ್ಧ ನಡೀತಾ ಇದೆ ಅವ್ರು ಮಾಡಬೇಕು, ಅಲ್ಲಿ ಭೂಕಂಪವಾಗಿದೆ ಅಲ್ಲಿ ಮಾಡಬೇಕು, ಅಲ್ಲಿ ಮೀಟಿಂಗ್ ನಡೀತಾ ಇದೆ, ಇಲ್ಲಿ ಇದಾಗ್ತದೆ, ಎಲ್ಲ ಯೋಚನೆ ಮಾಡಿಕೊಂಡು ನಾವು ಬಂದು ಅಪ್ಪ ಎಂದು ಕೇಳಿದಾಗ ನನ್ನ ಮಗಳೇ ನನ್ನ ಹತ್ರ ಓಡಿ ಬರ್ತಾನೆ ಆತನು. ಅಷ್ಟೊಂದು ಇದು ಆತನು ಮಾಡ್ತಿರುವ ಆ ದೇವರು ನನ್ನ ಫ್ರೆಂಡ್ ಆಗಬೇಕಂತ ಬಯಸಿದಾಗ, ಮೊಬೈಲ್ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಪ್ರತಿದಿನ, ಅಷ್ಟು ಟೈಮ್ ಈ ಪುಸ್ತಕ ಜೊತೆಗೆ ಸ್ಪೆಂಡ್ ಮಾಡ್ತೀವ. ಅದಕ್ಕೆ ರೀ ನಮ್ಮ ಜೀವನ ಹೆಂಗಿದೆ. ಅಪೊಸ್ತಲರು ಎಲ್ಲೆಲ್ಲಿ ಹೋದ್ರು ಪೇತ್ರನ ನೆರಳು ಬಿದ್ದಾಗ ರೋಗಿಗಳೆಲ್ಲ ವಾಸಿ ಆಗ್ತಾ ಇದ್ದಾರೆ. ನಾವು ಪ್ರೇಯರ್ ಮಾಡಿದ್ರೆ ಅವ್ರು ಸಾಯ್ತಾ ಇದ್ದಾರೆ ಅಷ್ಟೇ. ಯಾಕೆ? ಆತ್ಮನ ಜೊತೆಗೆ ಒಂದು ಅನ್ಯೂನ್ಯತೆಗೆ ಅದಕ್ಕೊಂದು ಬೆಲೆ ಸಲ್ಲಿಸಬೇಕು. ಯಾಕೋಬ 4ನೇ ಅಧ್ಯಾಯ 5ನೇ ವಚನ ನೋಡ್ರಿ, ಏನು ಬರೆದಿದೆ. ನಮ್ಮಲ್ಲಿ ವಾಸವಾಗಿರುವ ಆತ್ಮನು ಅಭಿಮಾನ
ತಾಪದಿಂದ ಹಂಬಲಿಸುತ್ತಾ ಬರಹ ವ್ಯರ್ಥವಾಗಿ ಹೇಳುತ್ತದಾ ಎಂದು ನೀವು ಭಾವಿಸ್ತಿರೋ? ನಮ್ಮ ಬಗ್ಗೆ ಆತ್ಮನಿಗೆ ಅಭಿಮಾನವಿದೆ. ಇವ್ರು ನನಗೆ ಬೇಕು, ಇವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಎಂಬುದಾಗಿ ಅಭಿಮಾನ ತಾಪದಿಂದ ಹಂಬಲಿಸ್ತಾ ಇದ್ದಾನೆ ಪವಿತ್ರಾತ್ಮನು. ದೇವರು ಕಾಯ್ತಾ ಇರ್ತಾನೆ, ನನ್ನ ಮಗ ನನ್ನ ಮಗಳು ನನ್ನ ಜೊತೆಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಷ್ಟು ಸಮಯವಾಯಿತು ಪ್ರೇರೆ ನಾವು ದೇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ? ಬಂದು ಬಳಗದವರು ಫ್ರೆಂಡ್ಸ್ ಹತ್ರ ಎಲ್ಲ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ, ವಿಶ್ವಾಸಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಫೋನನ್ನು ಒಂದು ಕಡೆ ಬಂದ್ ಮಾಡಿ ಬಿಸಾಕಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಪವಿತ್ರಾತ್ಮನ ಜೊತೆಗೆ ಕುಂತು ಮಾತಾಡಿ ಎಷ್ಟು ಸಮಯವಾಗಿದೆ. ಮನಸ್ಸಿಗೆ ದುಃಖ ಆಗಬೇಕು. ಸೃಷ್ಟಿಕರ್ತನು ಹಂಬಲಿಸ್ತಾ ಇದ್ದಾನೆ, ತವಕ ಪಡ್ತಾ ಇದ್ದಾನೆ, ನಿಮ್ಮ ಜೊತೆಗೆ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಸಾರಿ, ಐ ಆಮ್ ವೆರಿ ಬ್ಯುಸಿ. ಚೆಟ್ಟು ಬರ್ತದೆ, ಹಂಗೆ ಕೊಡಬೇಕನ್ಸ್ತದೆ. ಬೇಸರ ಆಗ್ತದೆ, ಒಂದೊಂದು ಸಾರಿ ಬೇಸರ ಆಗ್ತದೆ. ಏನ್ ನಮ್ಮಲ್ಲಿ ಕಂಡು ಆತನ ನಮಗೋಸ್ಕರ ಬರಬೇಕಾಯ್ತು? ನೋಡ್ರಿ 8ನೇ ವಾಕ್ಯ, ದೇವರಿಗೆ ಸಮೀಪವಾಗಿ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸಮೀಪವಾಗಿ ಆತನ ಬನ್ನಿರಿ. ಹೆಂಗೆ ಬರಬೇಕು ಗೊತ್ತಾ? ವಾಕ್ಯದ ಮುಖಾಂತರ. ಪ್ರಿಯರೇ, ನನ್ನ ಕಡೆ ನೋಡಿ, ಪವಿತ್ರಾತ್ಮನ ಹೃದಯವು ಮೃದುವಾದದ್ದು, ಒಂದು ಮಗುವಿನ ಹೃದಯದಂತೆ. ಮಗುವನ್ನು ನೀವು ಒಂದ್ಸಾರಿ ನೋಯಿಸಿದರೆ 2ನೇ ಸಾರಿ ಮಗು ನಿನ್ನನ್ನು ನಂಬಲ್ಲ, ನಂಬಿಕೆ ಹೋಗ್ಬಿಡ್ತತೆ ಮಗುಗೆ. ಚಿಕ್ಕ ಮಕ್ಕಳ ಹೃದಯ ಕಪಟವಿಲ್ಲದಂತೆ ನಿರ್ಮಲವಾದಂಥ, ಬಹಳ ಮೃದುವಾದಂಥ ಒಂದು ಹೃದಯ. ಅದೇ ಮೃದುವಾದಂಥ ಹೃದಯ ಪವಿತ್ರಾತ್ಮನದು. ಜಾಗೃತಿಯಾಗಿ ನಾವು ಇರಬೇಕು. ನೋಡ್ರಿ, ಆ ಚಿತ್ರದಲ್ಲಿ ನಾವೇನು ನೋಡ್ತೇವೆ ಅಂದರೆ, ಒಂದು ಕಡೆ ನಾವಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ, ಒಂದು ಕಡೆ ತಂದೆಯು, ಇನ್ನೊಂದು ಕಡೆ ಕರ್ತನಾದ ಯೇಸು, ಇನ್ನೊಂದು ಕಡೆ ಸಭೆ. 3 ವ್ಯಕ್ತಿಗಳ ಮಧ್ಯದಲ್ಲಿ, ಆ ತ್ರಿಕೋಣದಲ್ಲಿ ಮಧ್ಯದಲ್ಲಿ ಪವಿತ್ರಾತ್ಮನಿದ್ದಾನೆ. ಸರಿ, ಈಗ ನನ್ನ ಕಡೆ ನೋಡಿ. ಪವಿತ್ರಾತ್ಮನನ್ನು ಈ 3 ವ್ಯಕ್ತಿಗಳು ಕಾಯ್ತಾ ಇದ್ದಾರೆ. ಯಾಕೆ? ಆತನ ಹೃದಯ ಮೃದುವಾದದ್ದು, ಮೃದುವಾದಂಥ ಆತನ ಹೃದಯ. ಒಂದು ಕಡೆ ತಂದೆಯಾದ ದೇವರು, ಇನ್ನೊಂದು ಕಡೆ ಯೇಸು ಸ್ವಾಮಿಯು, ಇನ್ನೊಂದು ಕಡೆ ಸಭೆಯು ಅಥವಾ ಅಪೋಸ್ತಲರು. ನೋಡಿ, ಯೆಶಯ 63:14, ತಂದೆಯು. ಆದರೆ ಅವರು ತಿರುಗಿ ಬಿದ್ದು ಆತನ ಪರಿಶುದ್ಧಾತ್ಮನನ್ನು ದುಃಖಪಡಿಸಿದರು, ಆದ್ದರಿಂದ ಆತನು ಅವರಿಗೆ ಶತ್ರುವಾದನು, ಆತನು ಅವರಿಗೆ ವಿರೋಧಿಯಾಗಿ ಯುದ್ಧ ಮಾಡಿದನು. ನನ್ನ ಕಡೆ ನೋಡ್ರಿ, ಪವಿತ್ರಾತ್ಮನನ್ನು ಅವರು ದುಃಖಿಸಿದಾಗ ತಂದೆಯಾದ ದೇವರಿಗೆ ಸಿಟ್ಟು ಬಂತಂತೆ. ತಂದೆಯಾದ ದೇವರು ಅವರಿಗೆ ವೈರಿ, ವಿರೋಧಿ ಆದನಂತೆ. ಹಲೋ, ತಂದೆ ನಮ್ಮ ಜೊತೆಗೆ ವಿರೋಧಿ ಆದರೆ ನಮ್ಮನ್ನು ಯಾರೀ ಕಾಪಾಡ್ತಾರೆ? ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ. ತಂದೆಯು ಒಂದು ಕಡೆ ಪವಿತ್ರಾತ್ಮನನ್ನು ಕಾಯ್ತಾ ಇದ್ದಾನೆ. ಇನ್ನೊಂದು ಕಡೆ ಏನು ನೋಡ್ತೇವೆ? ಮತ್ತಾಯಿ 12:31. ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳುವುದೇನೆಂದರೆ, ಎಲ್ಲ ಥರದ ಪಾಪವು ದೋಷಣೆಯು ಮನುಷ್ಯರಿಗೆ ಕ್ಷಮಿಸಲಾಗುವುದು, ಆದರೆ ಪರಿಶುದ್ಧಾತ್ಮನ ವಿರೋಧವಾಗಿ ದೋಷಣೆ ಮನುಷ್ಯರಿಗೆ ಕ್ಷಮಿಸಲ್ಪಡುವುದಿಲ್ಲ. ಈ ಲೋಕದಲ್ಲಿಯೂ ಕ್ಷಮಿಸಲ್ಪಡುವುದಿಲ್ಲ, ಮುಂದಿನ ಲೋಕದಲ್ಲಿ ಕೂಡ. ಯೇಸು ಬಗ್ಗೆ ನೀವೇನಾದರೂ ಮಾತಾಡ್ರಿ, ಯೇಸು ಬಗ್ಗೆ ಅವರೇನೇನೋ ಹೇಳಿದರು. ಕಳ್ಳರ ಜೊತೆ ಕುಂದಿರ್ತಾನೆ, ಪಾಪಿಗಳ ಜೊತೆಗೆ ಕುಂದಿರ್ತಾನೆ, ಅವನು ಹಂಗೆ ಹಿಂಗೆ ಅಂದೆಲ್ಲ ಯೇಸು ಬಗ್ಗೆ ಹೇಳಿದ್ರು. ಯೇಸು ಎಲ್ಲರನ್ನು ಕ್ಷಮಿಸ್ಬಿಟ್ರು. ಆದರೆ ಪವಿತ್ರಾತ್ಮನ ಬಗ್ಗೆ ಏನಾದರೂ ಮಾತಾಡಿದರೆ ಕ್ಷಮಾಪಣೆನೇ ಇಲ್ಲ. ಒಂದು ಕಡೆ ತಂದೆ, ಇನ್ನೊಂದು ಕಡೆ ಯೇಸು ಸ್ವಾಮಿ. ಇನ್ನೊಂದು ಕಡೆ ನೋಡಿ, ಎಫೆಸಿ 4:30 ಮತ್ತು 1 ಥೆಸಲೋನಿಕ 5:19. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಎಷ್ಟು ಸಾರಿ ನಾವು ಆತನನ್ನು ದುಃಖಿಸಿದ್ದೇವೆ, ಎಷ್ಟು ಸಾರಿ ಆತನ ಮನಸ್ಸನ್ನು ನಾವು ನೊಂದಿಸಿದ್ದೇವೆ. ಒಬ್ಬ ಸೇವಕರು ಹೇಳಿದರು, ಗಮನ ಕೊಟ್ಟು ನನ್ನ ಕಡೆ ನೋಡಿ ಕೇಳಿ ಪ್ಲೀಸ್. ಒಂದು ಸಾರಿ ಒಬ್ಬ ಸೇವಕರು ಬಂದು ಒಂದು ಕಡೆ ಮೀಟಿಂಗ್ ಹೋದರು. ಬೆಳಗಿನ ಜಾವೆಯಲ್ಲಿ, ರವಿವಾರ ಬೆಳಗ್ಗೆ ಆರಾಧನೆ.
ಹೋಗಿ ನಿಂತ್ಕೊಂಡ್ರು. ಪರಿಶುದ್ಧಾತ್ಮನ ಬಂದು ಎಲ್ಲರ ಕೆಳಗೆ ಬಿದ್ದು ಅದ್ಭುತಗಳಾಯಿತು, ಮಿರಕಲ್ಸ್ ಎಲ್ಲ ಆಯಿತು. ಮಧ್ಯಾಹ್ನ ಅಷ್ಟೊತ್ತಿಗೆ 1 ಗಂಟೆ ಆಯಿತು. ಅವ್ರು ಹೋದರು. ಹೋಟೆಲ್ಗೆ ಹೋಗ್ದಂಗೆ ಯಾರೋ ಅವ್ರು ನಂಟರು ಊಟಕ್ಕೆ ಕರೆದ್ರು. ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಮಾತಾಡ್ತಾ ಇದ್ದರು. ಭಾಳ ದಿನಗಳಾದ್ಮೇಲೆ ಊರಿಗೆ ಬಂದಿದ್ದಾರೆ. ಎಲ್ಲ ಬಂದು ಬಳಗದವರು ಮಾತಾಡ್ತಾ ಇರುವಾಗ ಮೆಲ್ಲಕ್ಕೆ ಪವಿತ್ರಾತ್ಮನ ಆತನ ಬಟ್ಟೆಯನ್ನು ಎಳಿತಾನೆ. ಮಗ, ಟೈಮ್ ಆಗಿದೆ, ಬಾ ಈಗ ರೂಮ್ಗೆ ಹೋಗು, ಪ್ರೇಯರ್ ಮಾಡಬೇಕು ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಆತನು ಊಟ ಮುಗಿಸಿ ನಂತರ ಎದ್ದು ಹೋದರೆ ಇವರೆಲ್ಲ ಏನು ಅಂದ್ಕೊಳ್ತಾರೆ. ಅಲ್ಲೇ ಇದ್ದ. ಪವಿತ್ರಾತ್ಮನ ಎಳಿತಾ ಇದ್ದಾನೆ, ಬಾ ಅಂತ ಕೇಳಿಲ್ಲ. ಮಧ್ಯಾಹ್ನ ಅಲ್ಲೇ 4 ಗಂಟೆ ಆಯಿತು. ರೂಮ್ಗೆ ಹೋದ, ಟಯರ್ಡ್ ಆಗಿದ್ದ, ಮಲಗಿಬಿಟ್ಟ. ಸಾಯಂಕಾಲ 7 ಗಂಟೆಗೆ ಮೀಟಿಂಗ್ ಐತಿ. 6:15 ಎದ್ದು ಬೇಗ ರೆಡಿಯಾಗಿ, ಬೆಳಗ್ಗೆ ಆಯ್ತಲ್ಲ, ಇವತ್ತು ಕೂಡ ಆಗ್ತತೆ, ಹಂಗೆ ತಪ್ಪರ್ಥ ಮಾಡ್ಕೋಬೇಡ್ರಿ. ಹೋದ ಅಲ್ಲಿ 7 ಗಂಟೆಗೆ ಹೋಗಿ ಹಾಲೆಲೂಯಾ ಅಂದರೆ ಏನಾಗಿಲ್ಲ. ಬೇಗ ಆ ಸಂದೇಶವನ್ನು ಮುಗಿಸ್ಬಿಟ್ಟು ಯಾವಾಗಪ್ಪ ರೂಮ್ಗೆ ಹೋಗ್ತೀನಿ ಅಂದೇಳಿ ರೂಮಿಗೆ ಬಂದು ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಹಂಗೆ ನೆಲದ ಮೇಲೆ ಕೆಳಗೆ ಬಿತ್ತು ಅಳ್ತಾ ಇದ್ದ. ದೇವರೇ, ಬೆಳಗ್ಗೆ ಇಷ್ಟು ಶಕ್ತಿಯಿಂದ ಸಾಮರ್ಥ್ಯದಿಂದ ಪ್ರಕಟವಾಗಿದ್ದು ಮಧ್ಯಾಹ್ನ ಸಾಯಂಕಾಲ ಯಾಕೆ ಆಗಿಲ್ಲ ಅಂದರೆ ಅವಾಗ ದೇವರು ಹೇಳಿದ್ರಂತೆ, ನನ್ನ ಜೊತೆಗೆ ನೀನು ಅನ್ಯೂನ್ಯತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡು ಅಂದರೆ ನಿನಗೆ ಟೈಮ್ ಇಲ್ಲ ಅಲ್ಲ. ಪ್ರಿಯರೇ, ಎಷ್ಟು ಸಮಯ ನಾವು ಆತನ ಜೊತೆ ಗಳಿಸ್ತೇವೋ ಅಷ್ಟು ಆತನು ನಮ್ಮ ಸಂಗಡ ಸಮಯ ಗಳಿಸ್ತಾನೆ. ಊಹೆ ಮಾಡ್ರಿ, ನಾಳೆ ಏನೋ ನಿಮಗೆ ತೊಂದರೆ ಇದೆ, ಏನೋ ಅಂದ್ಕೊಳ್ರಿ, ಕೋರ್ಟ್ ಕೇಸ್ ಇದೆ, ಹೋಗಬೇಕು, ನೀವು ಭಯಪಡ್ತಾ ಇರ್ತೀರಿ. ಪವಿತ್ರಾತ್ಮ ಮುಂದೆ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ, ಮಗಳೇ ನಿನ್ನ ಜೊತೆಗೆ ನಾನು ಬರ್ತಾ ಇದ್ದೀನಿ, ನಡಿ ಇಬ್ಬರು ಹೋಗೋಣ, ಫುಲ್ ಧೈರ್ಯದಿಂದ ಹೋಗ್ತೀರಿ. ಆಸ್ಪತ್ರೆಗೆ ಹೋಗಬೇಕು, ನಾಳೆ ಏನೋ ಆಪರೇಷನ್ ಮಾಡ್ತಾರೆ, ಏನೋ ಸ್ಕ್ಯಾನಿಂಗ್ ಮಾಡ್ತಾರೆ, ರಿಪೋರ್ಟ್ ಏನಾಯ್ತೋ ಗೊತ್ತಿಲ್ಲ, ಭಯ ತುಂಬಿಕೊಂಡಿದೆ. ಪವಿತ್ರಾತ್ಮ ಹೇಳ್ತಾನೆ, ಹೆದರಬೇಡ, ಹೆದರಿದಿರು, ಇನ್ನು ಹೆದರದಿರು, ಇಮ್ಮಾನ್ಯುವೇಲ್ ನನ್ನ ಜೊತೆ ಇರುವ. ಆತನ ಬರ್ತಾನೆ. ಅದಾಗಬೇಕಂದ್ರೆ ಆತನ ಜೊತೆಗೆ ನಾವು ಅನ್ಯೂನ್ಯತೆಯನ್ನು ಗಳಿಸಬೇಕು. ಯೋಹಾನ್ 14, 15, 16 ವಚನಗಳು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರಿ. ಸಿಂಪಲ್. ಏಸ್ವಾಮಿ ನಾವು ಪ್ರೀತಿಸ್ತಾ ಇದ್ದೇವೆ ಅನ್ನೋದಕ್ಕೆ ಗುರುತು ಏನು? ನಾವು ಏಸ್ವಾಮಿ ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದೇವೆ. ಪ್ರೀತಿಸ್ತಾ ಇಲ್ಲ ಅಂದರೆ ಹೇಳ್ರಿ, ಯಾಕೆ ಸುಮ್ಮನೆ ಇದ್ದೀರಿ ಎಲ್ಲರೂ? ಯಾಕೆ ಮಾತಾಡ್ಲಿಕ್ಕೆ ಬರೋದಿಲ್ವಾ? ಹೇಳ್ರಿ. ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾನೆ. ಯಾರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇಲ್ಲವೋ ಅವನು ನನ್ನನ್ನು ಚಪ್ಪಮ್ಮ ಪ್ರೀತಿಸ್ತಾ ಇಲ್ಲ. ಯಾಕೆ? ಸತ್ಯ ಕಡುವಾಗಿದೆ, ಯಾವಾಗಲೂ ಕಹಿಯಾಗಿದೆ ಸತ್ಯ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ನಿಮಗೆ ಬೇರೊಬ್ಬ ಆದರಣೆ ಕರ್ತನನ್ನು ಸದಾಕಾಲವು ನಿಮ್ಮ ಸಂಗಡ ಇರುವುದಕ್ಕೆ ಕಳಿಸಿಕೊಡುವನು. ಪ್ರಿಯರೇ, ಗಮನ ಕೊಟ್ಟು ಕೇಳಿರಿ. ಸಹಾಯಕ ಅಂದರೆ ಮತ್ತೊಬ್ಬ ಸಹಾಯಕ. ಪ್ಲೀಸ್ ನನ್ನ ಕಡೆ ನೋಡ್ಬೇಕಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಮತ್ತೊಬ್ಬ ಸಹಾಯಕ ಅಂದರೆ ಇಷ್ಟು ದಿನ ನಿಮ್ಮ ಸಂಗಡ ಒಬ್ಬ ಸಹಾಯಕ ಇದ್ದಾನೆ, ಈಗ ಮತ್ತೊಬ್ಬ ಸಹಾಯಕನು. ಸರಿ, ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಬೆಳಗ್ಗೆ ನಿಮ್ಮ ಮನೆಗೆ ಒಂದು ವೇಳೆ ನಾನು ಬಂದರೆ ಒಂದು ಕಪ್ ಚಾಯ್ ಕುಡಿದ ಮೇಲೆ, ಅಣ್ಣ ಮತ್ತೊಂದು ಕಪ್ ಚಾಯ್ ತಗೊಂತೀಯಾ? ತಂದು ಕೊಡ್ತೀರಿ. ತಗೊಂಡಿದ್ದೀನಿ ಒಂದು ಸಾಕು. ಇಲ್ಲ, ಇನ್ನೊಂದು ತಗೋ, ಮತ್ತೊಂದು ತಗೋ ಅಂದರೆ ಏನು? ಮುಂಚೆ ಕುಡ್ದಿರಲ್ಲ, ಅದೇ ಥರ ಮತ್ತೊಂದು ಕೊಡ್ತೀನಿ ತಗೋ ಅಂದೇಳಿ. ಇಷ್ಟು ದಿನ ಯೇಸು ಸ್ವಾಮಿಯವರ ಜೊತೆಯಲ್ಲಿದ್ದರು, ಎಲ್ಲ ಅದ್ಭುತಗಳು ಮಾಡ್ತಾಯಿದ್ರು, ಎಲ್ಲ ಸತ್ಯಗಳಾಗ್ತಾಯಿತ್ತು. ಈಗ ಸಮಯ ಬಂದಿದೆ, ಯೇಸ್ವಾಮಿ ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ರು ಬೇಜಾರಾದರು, ಮನಸ್ಸು ದುಃಖದ ತುಂಬಿರುವಾಗ ಯೇಸ್ವಾಮಿ ಹೇಳ್ತಿದ್ದಾನೆ, ನಿಮಗೆ ಮತ್ತೊಬ್ಬ ಸಹಾಯಕನು, ಅಂದರೆ ಆ ಸಹಾಯಕನು ಯಾರು? ನಾನು ಎಂಬುದಾಗಿ. ಆ ಸಹಾಯಕನು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಈ ಪವಿತ್ರಾತ್ಮನ ಸಂಗಡ ನಾವು ಅನ್ಯೂನ್ಯತೆಯಲ್ಲಿ ಜೀವಿಸಿದಾಗ ನಮ್ಮ ಜೀವಿತವು ಇದ್ದ ಹಾಗೆ ಇರೋದಿಲ್ಲ. ನಾವು ಎಷ್ಟು ಆತನ ಜೊತೆಗೆ ಸಮಯ ಗಳಿಸ್ತೇವೋ ಪವಿತ್ರಾತ್ಮನ ಏನು ಮಾಡ್ತಾನಂದರೆ ನಮ್ಮನ್ನು ಕ್ರಿಸ್ತನಂತೆ ನಮ್ಮನ್ನು ಬದಲಾಯಿಸ್ತಾ ಇರ್ತಾನೆ. ಎಷ್ಟು ಜನರಿಗೆ ಆಸೆ ಇದೆ, ನಾನು ಯೇಸ್ವಾಮಿ ಅಂತೆ ಆಗಬೇಕು ಅಂದೇಳಿ.
ಪವಿತ್ರಾತ್ಮನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ರಿ. ಪವಿತ್ರಾತ್ಮನ ಏನು ಮಾಡ್ತಾನೆ? ಪ್ರತಿದಿನ ನಮ್ಮನ್ನು ಕ್ರಿಸ್ತನಂತೆ ಆತನು ಮಾಡ್ತಾ ಇರ್ತಾನೆ. 2 ಕೊರಿಂಥಿ 3ನೇ ಅಧ್ಯಾಯ 17-18 ವಚನ. 2 ಕೊರಿಂಥಿ 3:17-18. ಕರ್ತನು ಆತ್ಮನಾಗಿದ್ದಾನೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆದರೆ ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ದರ್ಪಣದಲ್ಲಿ ಕಾಣುವಂತೆ ಕರ್ತನ ಮಹಿಮೆಯನ್ನು ನೋಡುತ್ತಾ ಕರ್ತನ ಆತ್ಮನಿಂದಲೇ ಎಂಬಂತೆ ಆ ಸ್ವರೂಪಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತಾ ಇದ್ದೇವೆ. ಗಮನ ಕೊಟ್ಟು ಕೇಳಲಿ. ಪವಿತ್ರಾತ್ಮನು ದೇವರ ಮಹಿಮೆಯನ್ನು ನಮಗೆ ಪ್ರಕಟಿಸ್ತಾನೆ ಮತ್ತು ನಾವು ಆತನಿಗೆ ಒಳಗಾದಾಗ ಅದೇ ಮಹಿಮೆಗೆ ನಮ್ಮನ್ನು ಕ್ರಿಸ್ತನಂತೆ ಆತನು ಬದಲಾಯಿಸ್ತಾನೆ. ನಾನು ಆಗೋದು ಬೇಕಾಗಿಲ್ಲ, ದೇವ್ರಿಗೆ ಗೊತ್ತು ನನ್ನಿಂದ ಆಗಲ್ಲ ಅಂದೇಳಿ. ಅದಕ್ಕೆ ಪವಿತ್ರಾತ್ಮನ ಕಳಿಸಿ ನನ್ನ ಮಕ್ಕಳನ್ನಪ್ಪ ನೀನು ಬಂದು ಅವ್ರನ್ನ ನನ್ನಂತೆ ನೀನು ಪರಿವರ್ತಿಸಿ ಅಂದೇಳಿ ಪವಿತ್ರಾತ್ಮನು ಚಾಲೆಂಜ್ ಮಾಡ್ತೀನಿ. ಪ್ರಿಯರೇ, ಪವಿತ್ರಾತ್ಮನಿಗೆ ಒಳಗಾಗಿರಿ. ನಮ್ಮ ಜೀವಿತದಲ್ಲಿ ಎಲ್ಲ ಇವತ್ತು ಜನರು ನಮ್ಮ ನೋಡಿದರೆ, ಭಾಳ ಜನರು ನಮ್ಮ ನೋಡಿದರೆ ಅಸಹ್ಯ ಪಡಿಸ್ಕೊತಾರೆ. ಇವನು ಭಾಳ ಕಿರಿಕಿರಿ ಮಾಡ್ತಾನಪ್ಪ, ಇವಳು ಯಾವಾಗಲೂ ಬಾಯಿ ತೆಗೆದ್ರೆ ಕಿಟಿ ಮಾಡ್ತಾ ಇರ್ತಾಳಪ್ಪ, ಬೇಡಪ್ಪ ಬೈತಾ ಇರ್ತಾಳಪ್ಪ ಅಂದೇಳಿ. ಆದರೆ ಕ್ರಿಸ್ತನಂತೆ ನಮ್ಮನ್ನು ಪವಿತ್ರಾತ್ಮನ ಬದಲಾಯಿಸಿದಾಗ ಎಲ್ಲರೂ ಕಾಯ್ತಾ ಇರ್ತಾರೆ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಯಾಕಂದರೆ ಇವನೊಬ್ಬ ವೆರೈಟಿಯಪ್ಪ, ಇವನು ಬೇರೆ ಜನನಿದ್ದಾನೆ, ಇವನು ಕಂಪ್ಲೀಟ್ ಬೇರೆ ಇದ್ದಾನೆ, ಅವನ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕಂದೇಳಿ ಎಲ್ಲರೂ ಕಾಯ್ತಾ ಇರ್ತಾರೆ. ಪವಿತ್ರಾತ್ಮನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಪ್ರಿಯರೇ. ಸ್ವಲ್ಪನೇ ಸಮಯವಿದೆ, ಕ್ರಿಸ್ತನ್ ಬೇಗ ಬರಲಿಕ್ಕಿದ್ದಾನೆ. ಪ್ರಪಂಚ ಕ್ರಿಸ್ತನನ್ನು ಕಾಣಬೇಕೆಂದು ಬಯಸ್ತಾರೆ. ಕ್ರಿಸ್ತನನ್ನು ಇಸ್ರೇಲ್ಗೆ ಹೋಗಿ ಅವ್ರು ಕಾಣಂಗಿಲ್ಲ, ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನನ್ನು ಅವ್ರು ಕಾಣಬೇಕು. ಹಲ್ಲೆಲೂಯಾ. ಪ್ರತಿದಿನ ಪ್ರತಿಗಳಿಗೆ ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೆ, ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನ್ನು. ಅದನ್ನೇ ಆತನು ಮಾಡ್ತಾನೆ. ಆತನ ಜೊತೆಗೆ ಹೆಚ್ಚು ಸಮಯವನ್ನು ಗಳಿಸೋಣ. ಮುಂದೆ ನೋಡಿ, 1 ಕೊರಿಂಥಿ 2ನೇ ಅಧ್ಯಾಯ 9-10 ವಚನ. 1 ಕೊರಿಂಥಿ 2:9-10. ದೇವರು ತನ್ನನ್ನು ಪ್ರೀತಿಸುವವರಿಗೋಸ್ಕರ ಸಿದ್ಧ ಮಾಡಿರುವಂಥಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯರ ಹೃದಯದಲ್ಲಿ ಕೂಡ ಪ್ರವೇಶಿಸಲಿಲ್ಲ. ನಮಗಾದರೂ ದೇವರ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದ್ದಾನೆ. ಪ್ಲೀಸ್ ನನ್ನ ಕಡೆ ನೋಡಿ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯರ ಹೃದಯದಲ್ಲಿ ಪ್ರವೇಶಿಸಲಿಲ್ಲ. ನಮ್ಮೆಲ್ಲರಿಗೋಸ್ಕರ ದೇವರು ಮಾಡಿಟ್ಟಿರೋದನ್ನು ಒಳ್ಳೇದು ಮಾಡಿಟ್ಟಿದ್ದಾನ್ರಿ. ಆಮೇಲೆ ಹೇಳ್ರಿ, ಪಕ್ಕದಲ್ಲಿದ್ದ ನೋಡ್ರಿ, ಹೇಳಿ ನನಗೋಸ್ಕರ ಒಳ್ಳೇದು ಮಾಡಿಟ್ಟಿದ್ದಾನೆ. ಎಂಥದ್ದು ಮಾಡಿಟ್ಟಿದ್ದಾನೆ ಅಂದರೆ ಕಣ್ಣು ಕಾಣಲಿಲ್ಲಂತೆ, ಕಿವಿ ಕೇಳಲಿಲ್ಲ ಕೂಡ. ಅದು ನೋಡಿ ನಾವೆಲ್ಲರೂ, ಒಂದು ಚಿಕ್ಕ ಮಗು ಇರ್ತದೆ, ಬರ್ತ್ಡೇ ಯಾವುದಾದ್ರೂ ಮಗುಗೆ ಹುಟ್ಟಿದಬ್ಬ ಇದ್ದರೆ ಕೇಕು ಬಟ್ಟೆ ಅದರಲ್ಲೇ ಅವ್ರಿಗೆ ಇಷ್ಟ ಇಲ್ಲ. ಬರ್ತ್ಡೇ ಮುಗಿದ ಮೇಲೆ ರಾತ್ರಿ 1 ಗಂಟೆ ಆದರೂ ಕೂಡ ಅವ್ರೇನು ಮಾಡ್ತಾರೆ, ಮಲಗದಂಗೆ ಅವ್ರಿಗೆ ಬಂದ ಪಾರ್ಸಲ್ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾರೆ. ಅವರು ಅದರೊಳಗೆ ಏನಿದೆ ನೋಡಲಿಕ್ಕೆ ಅವ್ರಿಗೆ ಆಸೆ. ಅದರಲ್ಲಿ ಏನಾದರೂ ಬೆಲೆ ಉಳ್ಳದಿದ್ರೆ ಅವ್ರು ಬಂದು ಹಂಗೆ ಸಂಗತಿಗಳನ್ನು ನಮಗೋಸ್ಕರ ಮಾಡಿಟ್ಟಿದ್ದಾನೆ. ನಮಗೆ ಗೊತ್ತಿಲ್ಲ, ಆದರೆ ಆತ್ಮನು ಅದನ್ನು ಪ್ರಕಟಿಸ್ತಾನೆ. ಅದನ್ನು ತಿಳ್ಕೊಬೇಕಾ? ಪವಿತ್ರಾತ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡೋಣ್ರಿ. 11-12ನೇ ವಾಕ್ಯ ನೋಡ್ರಿ, ಏನು ಬರ್ದಿದೆ ಮುಂದಿನ ವಾಕ್ಯ. ಆ ಆತ್ಮನು ಎಲ್ಲ ವಿಷಯಗಳನ್ನು, ಎಲ್ಲರೂ ಹೇಳ್ರಿ ಎಲ್ಲ ವಿಷಯಗಳನ್ನು, ಎಲ್ಲರೂ ಹೇಳ್ರಿ ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ವಿಷಯಗಳನ್ನು ಅವನಲ್ಲಿರುವ ಆತ್ಮನ ಹೊರತು ಮತ್ತೆ ಯಾರಿಗೆ ತಿಳಿದವು? ಹಾಗೆಯೇ ದೇವರ ವಿಷಯಗಳು ದೇವರ ಆತ್ಮನ ಹೊರತು ಬೇರೆ ಯಾರಿಗೂ ಗ್ರಹಿಸುವುದಿಲ್ಲ. ನಾವು ಪ್ರಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವ ಎಲ್ಲವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನು ಹೊಂದಿದ್ದೇವೆ. ಆಮೆನ್. ಮನುಷ್ಯನ ವಿಷಯಗಳು ಮನುಷ್ಯನಿಗೆ ಗೊತ್ತು, ದೇವರ ವಿಷಯಗಳು ದೇವರಿಗೆ ಗೊತ್ತು. ದೇವರು ಆತ್ಮನನ್ನು ಯಾಕೆ ಕಳಿಸಿದ್ದಾನೆಂದರೆ
ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯ ಹೃದಯದಲ್ಲಿ ಪ್ರವೇಶಿಸಲಿಲ್ಲ. ಆದರೆ ಯಾರು ದೇವರನ್ನು ಪ್ರೀತಿಸ್ತಾರೋ ಅವ್ರಿಗೋಸ್ಕರ ಏನೇನು ಮಾಡಿಟ್ಟಿದ್ದಾನೋ ಅದೆಲ್ಲವನ್ನು ತೋರಿಸಿಕೊಡೋದಕ್ಕಾಗಿ ಪವಿತ್ರಾತ್ಮನನ್ನು ಕಳಿಸಿದ್ದಾನೆ. ಬಟ್ ಸಾರಿ, ನಾವು ಬ್ಯುಸಿ ಇದ್ದೇವೆ, ಅದಕ್ಕೆ ಹಿಂಗೆ ಜೀವಿಸ್ತಾ ಇದ್ದೇವೆ. ಆತನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ರಿ. ನೀನು ಎಲ್ಲವನ್ನು ನೋಡಿಕೊಳ್ಳುವಿ, ನೀನು ಎಲ್ಲವನ್ನು ಮಾಡಿ ಮುಗಿಸುವಿ, ಯೇಸು ನನ್ನಲ್ಲಿ ನೀನಿರಲು. ಯೇಸು ಸ್ವರ್ಗದಲ್ಲಿ ಕುಂತಿದ್ದಾನೆ, ಆದರೆ ಇವತ್ತು ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದಾನೆ. ರೋಮ 8:26-28. ಕೆಲವು ಸ್ವಲ್ಪ ವೇಗವಾಗಿ ಓಡೋಣ, ನನ್ನ ಕಡೆ ನೋಡಿ ಪ್ಲೀಸ್. ನಾನು ಓದ್ತೇನೆ, ಅದನ್ನು ಕೇಳ್ರಿ. ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳನ್ನು ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ಹೇಗೆ ಪ್ರಾರ್ಥಿಸಬೇಕು, ಏನೆಂದು ಪ್ರಾರ್ಥಿಸಬೇಕು ನಮಗೆ ತಿಳಿದೇ ಇದ್ದ ಕಾರಣದಿಂದ ತಾನೇ ಉಚ್ಚರಲಾಗಿಸದ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುತ್ತಾನೆ. ಹೃದಯಗಳನ್ನು ಶೋಧಿಸುವ ಆತನಿಗೆ ಆತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವ ಚಿತ್ತ ಅನುಸಾರವಾಗಿ ದೇವ ಜನರು ಪರಿಶುದ್ಧರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಕಡೆ ನೋಡಿ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯ ಹೃದಯದಲ್ಲಿ ಪ್ರವೇಶಿಸಲಿಲ್ಲ ದೇವರನ್ನು ಪ್ರೀತಿಸೋಸ್ಕರ ದೇವರು ಮಾಡಿಟ್ಟಿರುವುದನ್ನು. ಆದರೆ ಆತ್ಮನಿಗೆ ಅದು ಗೊತ್ತು. ಆ ಪವಿತ್ರಾತ್ಮನು ನಿಮ್ಮಲ್ಲಿ ನನ್ನಲ್ಲಿ ಜೀವಿಸ್ತಾ ಇರುವಾಗ ಪರಿಸ್ಥಿತಿಗಳನ್ನು ಎದುರುಕೊಂಡಾಗ ನಮಗೆ ಏನು ಪ್ರಾರ್ಥನೆ ಮಾಡಬೇಕೆಂದು ಗೊತ್ತಾಗೋದಿಲ್ಲ. ಆದರೆ ಪವಿತ್ರಾತ್ಮನು ದೇವರ ಚಿತ್ತವನ್ನು ನಮಗೋಸ್ಕರ ಪ್ರಾರ್ಥಿಸುತ್ತಾನೆ. ಅದು ಹೇಗೆ ಮಾಡ್ತಾನಂದರೆ, ಬಾಯಿ ತೆಗೆದು ಓ ರಲ ನ ಶಿಖರಿ ಅಬ, ಕೆಲವು ಕ್ಷಣ ಎಲ್ಲರೂ ಬಾಯಿ ತೆಗಿರಿ. ಓ ರಲ ನಮ್ಮ ಶಿಖ ರಬ ಲಬ ರಶ ಅಂದರೆ ಎಲ್ಲರೂ ಆತ್ಮನ ವರ ಇದ್ದವರೆಲ್ಲರೂ ಓ ರೆಲ ನ ಮಲನ ಶಕರಿ ಅಂದರೆ ರೆಬಲ ಮಲನ ಶೋರಿ ಅಂದಲ ನಮ ಹಾಲಲೂಯ ರೆಬಲನ ಹೊಲನೆ ಸೇಂದರಿ ಅಂದರೆ ಮಲನ ಹೋಲ ನಮ ಹಾಲಲೂಯ. ಆಮೆನ್. ದೇವರ ಚಿತ್ತವನ್ನು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಕಟಣೆ ಆಗ್ತದೆ. ಹೋದ 2-3 ವಾರಗಳಿಂದ ನಾವು ಕೇಳ್ತಾ ಇದ್ದೀವಿ ಹೇಗೆ ಪವಿತ್ರಾತ್ಮನಿಂದ ನಾವು ಪ್ರಕಟಣೆಯನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ. ಅದನ್ನು ಪ್ರಕಟಿಸ್ತಾನೆ. ಪ್ರವಾದಿಗಳ ಹಿಂದೆ ಓಡೋಗ್ಬೇಡ್ರಿ. ನಾನು ಪ್ರವಾದಿಗಳ ಹತ್ರ ಪ್ರಾರ್ಥನೆ ಮಾಡಿಸ್ಕೋಬೇಡ್ರಿ, ನಾನು ಹೇಳ್ತಾ ಇಲ್ಲ. ಪ್ರವಾದಿಗಳನ್ನು ಹುಡ್ಕೊಂಡು ಹೋಗ್ಬೇಡ್ರಿ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನು ದೇವರ ಚಿತ್ತ. ನಿನ್ನ ಲೈಫ್ ಹಿಸ್ಟ್ರಿ ಎಲ್ಲ ಆತನಿಗೆ ಗೊತ್ತು. ನಾಳೆ ನೀನು ಯಾರನ್ನು ಮದುವೆ ಆಗ್ಬಿಟ್ಟೈತೆ ಮತ್ತೆ ಆಮೇಲೆ ಅನ್ಬೇಡ. ನಾಳೆ ನೀನು ಯಾರನ್ನು ಮದುವೆ ಮಾಡ್ಕೊಂತೀನಿ ಕೂಡ ಆತನಿಗೆ ಗೊತ್ತು ಚೆನ್ನಾಗಿ. ಹಲ್ಲೆಲೂಯ. ಯಾವ ಊರಿಗೆ ನೀನು ಟ್ರಾನ್ಸ್ಫರ್ ಆಗ್ತೀನಿ ನಾಳೆ ಕೂಡ ಆತನಿಗೆ ಗೊತ್ತಾಗಿದೆ. ಇವತ್ತು ಯಾವುದೋ ಒಂದು ಅಂಗಡಿ ಇಟ್ಕೊಂಡು ಕಷ್ಟಪಡ್ತಾ ಇದ್ದಿ, ದೇವ್ರಿಗೆ ಗೊತ್ತು ಅದೊಂದು ದೊಡ್ಡ ಸೂಪರ್ ಮಾರ್ಕೆಟ್ ಆಗ್ಬೋದು. ದೇವ್ರು ಏನೋ ಪ್ಲಾನ್ ಮಾಡಿ ಇಟ್ಟಿದ್ದಾನೆ ಆಗಲೇ. ಅದಾಗಬೇಕಂದ್ರೆ ಆ ಮೊಬೈಲ್ ಫೋನ್ ಬಿಸಾಕಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಅವರಲ್ಲ ನಮ್ಮ ಶಕೋರಿ ಅಂದರವ ಹಂಗೆ ಮಾತಾಡ್ತಾ ಇರ್ರಿ ಪ್ರಿಯರೇ. ಚಾಲೆಂಜ್ ಮಾಡ್ತೀನಿ, ನಮ್ಮ ಲೈಫ್ ಇದ್ದಂತೆ ಇರೋದಿಲ್ಲ. ಬಡತನ ದೂರ ಹೋಗ್ತದೆ, ದಾರಿದ್ರ್ಯ ದೂರ ಹೋಗ್ತದೆ, ಪಾಪ ದೂರ ಹೋಗ್ತದೆ, ಅನಾರೋಗ್ಯ ದೂರ ಹೋಗ್ತದೆ. ಯಾವಾಗಲೂ ಸಂತೋಷವಾಗಿರ್ತೀವಿ. ನೋಡಿದ್ರೆ ಏನಪ್ಪ ಯಾವಾಗಲೂ ಇಷ್ಟು ಸಂತೋಷವಾಗಿದ್ದಾನೆ? ಬಲವುಳ್ಳ ಪವಿತ್ರಾತ್ಮನು ನನ್ನಲ್ಲಿ ಬಂದಿರುವ ಕಾರಣ ಅವನು ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಸುಮ್ಮನೆ ಇರೋಕ್ಕೆ ಆಗ್ತಾ ಇಲ್ಲ, ನಾನು ಸಂತೋಷವಾಗಿರ್ತೀನಿ. ಹಲ್ಲೆಲೂಯಾ. ಆತನ ಜೊತೆಗೆ ಅನ್ಯೂನ್ಯತೆಯಾಗಿರೋಣ ಪ್ರಿಯರೇ. ಗಮನ ಕೊಚ್ಚಿ ಕೇಳಿರಿ. ಕೆಲವೇ ಕ್ಷಣದಲ್ಲಿ ಮುಗಿಸ್ಲಿಕ್ಕಿದ್ದೇವೆ. ನೆಕ್ಸ್ಟ್ ಕೆಲವು ಕ್ಷಣಗಳಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಆಗಲಿಕ್ಕಿದೆ. ಯೇಸು ಏನು ಹೇಳ್ತಾರೆ ನೋಡ್ರಿ. ಯೋಹಾನ್ 14:26-27 ಬರ್ಕೊಳ್ಳಿರಿ. ತಂದೆಯು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪರಿಶುದ್ಧಾತ್ಮನೆಂಬ ಆದರಣೆ ಕರ್ತನು ಎಲ್ಲವುಗಳನ್ನು ನಿಮಗೆ ಬೋಧಿಸಿ ನಾನು ಹೇಳುವುಗಳೆಲ್ಲವನ್ನು ನಿಮ್ಮ ನೆನಪಿಗೆ ತರುತ್ತಾನೆ. ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ. ಇವತ್ತು ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ವಾ? ನನ್ನ ಕಡೆ ನೋಡಿ ಪ್ಲೀಸ್. ಇವತ್ತು ಸಮಾಧಾನ ಇಲ್ವಾ? ಗಲಿಬಿಲಿಯಲ್ಲಿ ಜೀವಿಸ್ತಾ ಇದೆಯಾ? ನಾನು ಆಜ್ಞಾಪಿಸಿದ್ದು ಯೇಸು ಸ್ವಾಮಿ ತನ್ನ ಬೈಬಲಲ್ಲಿ ಏನೇನು ಹೇಳಿದ್ದಾರೋ ಅದನ್ನು ನೀವು ನಾನು ಓದಿದ್ದರೆ, ಈಗ ಕೇಳ್ತಾ ಇದ್ದೀರಲ್ಲ ವಾಕ್ಯವನ್ನು, ಅದನ್ನು ಧ್ಯಾನ ಕೊಟ್ಟು ಕೇಳಿ ಬರ್ಕೊಂಡು ಅದರ ಕಡೆ ಲಕ್ಷ್ಯ ಇಡಿರೋದಾದರೆ ನಾಳೆ ಕಷ್ಟಗಳು ಬಂದಾಗ ಈ ಸಂಗತಿಗಳನ್ನು ಪವಿತ್ರಾತ್ಮನು ನಮ್ಮ ನೆನಪಿಗೆ ತರ್ತಾನೆ. ನನಗೆ ಗೊತ್ತಿದ್ದ ಒಬ್ಬ ದೇವರ ಸೇವಕರಿದ್ದಾರೆ ಡೆಲ್ಲಿನಲ್ಲಿ, ರಾಮ್ ರಾಜ್ ಕುಮಾರ್ ಎಂಬುದಾಗಿ ಅವರ ಹೆಸರು.
ದೊಡ್ಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಸೇವೆ ಮಾಡ್ತಾಯಿದ್ರು. ಭಾಳ ವರ್ಷಗಳಾಯಿತು. ನಮ್ಮ ಜೊತೆಗೆ ಬೈಬಲ್ ಸ್ಕೂಲ್ಗೆಲ್ಲ ಕೂಡ ಬಂದಿದ್ದರು ಅವ್ರು ಆಫ್ರಿಕಾಗೆ. ಅವ್ರು ನೋಡಿದಾಗ ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ ನಾನು. ನೀವು ಅನಿಲ್ ಪಾಸ್ಟರ್ಗೆ ಅಥವಾ ಶ್ರೀನಿವಾಸ್ ಪಾಸ್ಟರ್ಗೆ ಕೇಳ್ರಿ, ಬೈಬಲ್ ಆದಿಕಾಂಡದಿಂದ ಪ್ರಕಟಣೆ ತನಕ ಫುಲ್ ಬೈಬಲ್ ಅವ್ರಿಗೆ ಕಂಠಪಾಠ ಬರ್ತದೆ. ಫುಲ್ ಬೈಬಲ್ ಬಂದಿಂಗ್ ನಿಂದಿರ್ತಾನೆ. ಬೈಬಲಲ್ಲಿ ಇಟ್ಬಿಟ್ಟು ಸರಿ ನಾವು ಆದಿಕಾಂಡ 3ನೇ ಅಧ್ಯಾಯ ತೆಗಿಯೋಣ, 1 ಕೊರಿಂಥಿ 2ನೇ ಅಧ್ಯಾಯ ತೆಗೋಣ, ಬೈಬಲ್ ಮುಟ್ಟೋದಲ್ಲ, ಹಂಗೆ ಟಕ 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 ಹೇಳ್ತಾ ಇರ್ತೆ. ನಾನು ಕೇಳಿದೆ, ಅಣ್ಣ ಹೆಂಗಣ್ಣ ಇಷ್ಟೆಲ್ಲ ನೀನು ಕಂಠಪಾಠ ಮಾಡ್ಕೊಂಡು? ಅವ್ರು ಹೇಳಿದರು, ಗಣೇಶ್ ನಾನು ಮಾಡ್ಕೊಂಡಿಲ್ಲಪ್ಪ, ಏಸಮ್ ಹೇಳಿದ್ರಲ್ಲ ಪವಿತ್ರಾತ್ಮನು ಎಲ್ಲವನ್ನು ನೆನಪಿಗೆ ತರ್ತಾನೆ ಅಂತೇಳಿ, ಆತನ ಜೊತೆಗೆ ನಾನು ಫ್ರೆಂಡ್ ಆಗಿದ್ದೀನಿ, ಅದಕ್ಕೆ ನೆನಪಿಗೆ ತರ್ತೀನಿ. ದೇವರು ಪಕ್ಷಪಾತಿ ಅಲ್ಲ. ಅವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಂಗಾಯ್ತು ಅಳೋದನ್ನು ನಿಲ್ಲಿಸಿ, ಗುಣಗುಂಟದು ಕುರುಕುರು ಮಾಡೋದು ನಿಲ್ಲಿಸ್ಬಿಟ್ಟು, ಕುರುಕುರೆ ತಿನ್ಬೇಡ, ನಿಲ್ಲಿಸ್ಬಿಟ್ಟು ಪವಿತ್ರಾತ್ಮನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೋ. ನೀನು ಅವ್ರ ಬಗ್ಗೆ ಕಿಚಿ 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 ಮಾಡ್ತಾ ಇದ್ರೆ ಅವ್ರು ಮಾತ್ರ ಬೆಳೀತಾ ಇರ್ತಾರೆ, ನೀನು ಕಿಚಿ ಕಿಚಿ ಮಾಡ್ತಾನೆ ಇರ್ತೀನಿ. ನೀನು ಬೆಳೆಯೋಣ, ಎದ್ದೇಳೋಣ, ಬಳ್ಳಾರಿಯನ್ನು ಸ್ವಾತಂತ್ರ್ಯ ಮಾಡಿಕೊಳ್ಳೋಣ. ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ. ದೇವರು ನಿಮಗೋಸ್ಕರ ದೇಶಗಳನ್ನಿಟ್ಟಿರುವಾಗ ಯಾರೋ ನಿಮ್ಗೆ ಇದು ಮಾಡಿದ್ರಿ ಅಂತೇಳಿ 10 ವರ್ಷ ಆಗಿದ್ದ ಹಿಂದೆ ನೆನಪ್ಕೊಂಡು ಕೊರ್ಕೊಂತ ಕುಂದಿರಬೇಡ, ಎದ್ದೇಳು. ದೇವರು ದೊಡ್ಡ ಸಂಗತಿಗಳು ನಮಗೋಸ್ಕರ ಇಟ್ಟಿದ್ದಾನೆ. ದೇಶಗಳು ಕಾಯ್ತಾ ಇದೆ ನಿಮಗೋಸ್ಕರ. ಫಿಲಿಪ್ಪನನ್ನು ಕರ್ಕೊಂಡೋಗಿ ಇಥಿಯೋಪಿಯಾ ದೇಶಕ್ಕೆ ಫಿಲಿಪ್ ಹೋಗಿಲ್ಲ, ಬಟ್ ಇವತ್ತು ಕೂಡ ಇಥಿಯೋಪಿಯಾ ದೇಶದಲ್ಲಿ ಉಜ್ಜೀವ ಆಗ್ತಾ ಇದೆ. ಯಾಕೆ? ಆವತ್ತು ಫಿಲಿಪ್ ಪವಿತ್ರಾತ್ಮನ ಮಾತು ಕೇಳಿದ. ನೀವು ಕೇಳೋಣ ಪ್ರಿಯರೇ, ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ, ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರಿಗೆ ಅಮೂಲ್ಯರಾಗಿದ್ದೀರಿ. ಯು ಆರ್ ಗಾಡ್ಸ್ VIP. ನಿಲ್ಲಿಸು ಗುಣಗುಂಟುವುದನ್ನು. ಸಮಾಧಾನವನ್ನು ಆತನು ಕೊಡ್ತಾನೆ. ಹಲ್ಲೆಲೂಯಾ. ಸಮಾಧಾನದಲ್ಲಿ ನಾವು ಜೀವಿಸಬಹುದು. ಯೋಹಾನ್ 16:14-15 ವಚನಗಳು. ಆತನು ನನ್ನನ್ನು ಮಹಿಮೆ ಪಡಿಸುತ್ತಾನೆ. ಎಲ್ಲಿ ನಾವು ಯೇಸುವಿನ ಮಹಿಮೆ ಪಡಿಸ್ತೀವಲ್ಲ, ಅಲ್ಲಿ ಪವಿತ್ರಾತ್ಮನ ಆಟೋಮೆಟಿಕ್ ಬಂದ್ಬಿಡ್ತಾನೆ. ನಾವು ಹಾಡೋದು ಬೇಕಾಗಿಲ್ಲ. ಈಗ ಬಾ ದೇವ, ನೀನು ಪವಿತ್ರಾತ್ಮನ ಮಹಿಮೆ ಪಡಿಸು, ಆತನ ಆಟೋಮೆಟಿಕ್ ಆಗಿ ಅಲ್ಲಿ ಬಂದ್ಬಿಡ್ತಾನೆ. ಅಲ್ಲಲ್ಲಯ್ಯ. ಆತನು ನನ್ನೊಂದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಪಡಿಸ್ತಾನೆ. ತಂದೆಗೆ ಇರುವವುಗಳೆಲ್ಲವೂ ನನ್ನವು, ಆದುದರಿಂದ ನನ್ನದನ್ನು ಆತನು ತೆಗೆದುಕೊಂಡು ನಿಮಗೆ ತಿಳಿಪಡಿಸ್ತಾನೆ ಎಂದು ನಾನು ಹೇಳ್ತೇನೆ. ನನ್ನ ಕಡೆ ನೋಡಿ ಎಲ್ಲರೂ ಪ್ಲೀಸ್. ತಂದೆ ಹತ್ರ ಏನೇನಿದೆ ಹೇಳ್ರಿ. ತಂದೆ ಹತ್ರ ಏನೇನಿದೆ? ಗಟ್ಟಿಗೆ ಹೇಳ್ರಿ, ಏನಿದೆ? ಎಲ್ಲರೂ ಹೇಳ್ರಿ, ಏನಿದೆ? ಜೋರಾಗಿ ಹೇಳ್ರಿ, ಎಲ್ಲರೂ ಹೇಳ್ರಿ, ಏನಿದೆ? ಎಲ್ಲ ಇದೆ. ಏನಿದೆ? ಕೇಳಿಸ್ತಾ ಇಲ್ಲ, ಗಟ್ಟಿಯಾಗಿ ಹೇಳ್ರಿ, ಏನಿದೆ? ಇನ್ನೂ ಕೇಳಿಸ್ತಾ ಇಲ್ಲ, ಹಿಂದೆ ಕುಂತವ್ರು ಗಟ್ಟಿಯಾಗಿ ಹೇಳ್ರಿ. ನೀನು ಎಲ್ಲವನ್ನು ನೋಡಿಕೊಳ್ಳುವಿ, ನೀನು ಎಲ್ಲವನ್ನು ಮಾಡಿ ಮುಗಿಸುವಿ. ಏನಿದೆ? ಎಲ್ಲ ಇದೆ. ನಿನಗೋಸ್ಕರ ಮನೆ ರೆಡಿ ಇದೆ. ನಿನ್ನ ಮಗಳಿಗೋಸ್ಕರ ಒಬ್ಬ ಗಂಡನ ರೆಡಿ ಮಾಡಿಟ್ಟಿದ್ದಾನೆ. ನಿನ್ನ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ, ಕಾಲೇಜದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ. ಆಮೇಲೆ ಹೇಳಿದ್ರಂತೂ ಕೂಡ ಮಾಡಿ ಇಟ್ಟಿದ್ದಾನೆ. ಸೊ ಎಲ್ಲವನ್ನು ಮಾಡಿಟ್ಟಿದ್ದಾನೆ. ತಂದೆ ಹತ್ರ ಇಲ್ಲದೆ ಇರೋದು ಒಂದೂ ಇಲ್ಲ. ಹಲ್ಲೆಲೂಯ. ತಂದೆ ಹತ್ರ ಇರೋದು ಎಲ್ಲವನ್ನು ಯೇಸುವಿಗೆ ಕೊಟ್ಬಿಟ್ಟಿದ್ದಾನೆ. ಯೇಸು ಏನು ಹೇಳ್ತಾನಂದ್ರೆ, ಪವಿತ್ರಾತ್ಮನು ಬಂದು ನನ್ನಿಂದ ತೆಗೆದು ಅದನ್ನು ನಿಮಗೆ ಕೊಡ್ತಾನೆ. ಈಗ ಪವಿತ್ರಾತ್ಮನು ಎಲ್ಲಿದ್ದಾನೆ? ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನು ಇಲ್ಲಿದ್ದಾನೆ. ನಿಮಗೂ ನನಗೂ ಏನೇನು ಬೇಕೋ ಎಲ್ಲ ಇಲ್ಲಿದೆ. ಮೊಣಕಾಲೂರಿ ರೂಮ್ ಒಳಗೆ ಹೋಗಿ ಕೈಗಳನ್ನೆತ್ತಿ ಓರೆಲ್ಲ ನಮ್ಮ ಸೌಂದರ್ಯ ಅಂದರೆ ಮಾಡು, ಎಲ್ಲ ಪ್ರಕಟವಾಗಿ ನಿನ್ನ ಮುಂದೆ ಬರ್ತದೆ. ಸಾಕು, ಇಷ್ಟು ದಿನ ನೆಪಗಳು ಕೊಟ್ಟಿದ್ದನು, ಸೋಮಾರಿಗಳಾಗಿ ಜೀವಿಸಿದ್ದು ಸಾಕು. ಪವಿತ್ರಾತ್ಮನು ಬೆಳಗ್ಗೆ 4 ಗಂಟೆಗೆ ಎಬ್ಸಿದ್ದಾನ, ಎದ್ದೇಳ್ರಿ, ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ಕೇಳಿದ ಹಾಗೆ ಹೋದ್ರೆ ಏನಾಗಲ್ಲ ಪ್ರಿಯರೇ.
ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರತಿಯೊಬ್ಬರಿಗೋಸ್ಕರ. ಸ್ವಾಮಿ, ನಮ್ಮ ಸಭೆಯಲ್ಲಿ ಒಬ್ಬರು ಬಡವರು ಇರಬಾರ್ದು, ಎಲ್ಲರೂ ಶ್ರೀಮಂತರಾಗಿರಬೇಕು. ನಮ್ಮ ಸಭೆಯಿಂದ ಕೋಟಿ ಕೋಟಿ ಕೋಟಿಗಟ್ಟಲೆ ರೂಪಾಯಿಗಳು ಸೇವೆಗಾಗಿ ಹೊರಗೆ ಹೋಗ್ಬೇಕು. ಆಗ್ಲೇ ಹೋಗ್ತಾ ಇದೆ. ದೇವರಿಗೆ ಅಸಾಧ್ಯವಿಲ್ಲ. ಆದರೆ ಆ ಬಲವುಳ್ಳ ಜೋಡಿಗಾರನ ಜೊತೆಗೆ ನಾನು ಸಹಕರಿಸಬೇಕು. ಆತನ ಕಾಯ್ತಾ ಇದ್ದಾನೆ, ನಾವು ಸುಮ್ಮನೆ ಇದ್ದೇವಷ್ಟೇ. ಎಷ್ಟೋ ವರ್ಷಗಳಿಂದ ಟ್ರೈನಲ್ಲಿ ಹೋಗ್ತಾ ಇರ್ತೀನಿ. ಮೊನ್ನೆ ಯಾವುದೋ ಒಂದು ಟ್ರೈನಲ್ಲಿ ಬರ್ತಾ ಇದೆ, ನಾಗ್ಪುರಿಂದ ಬರ್ತಾ ಇದ್ರೆ ವಾಪಸ್ಸು ಹೋಗುವಾಗ ಅವ್ರು ಬಂದು, ಪಾಸ್ಟರ್ ನಿಮಗೆ ಮಧ್ಯಾಹ್ನ ಮತ್ತು ಸಾಯಂಕಾಲಕ್ಕೆ ಊಟ ಎಲ್ಲ ಕಟ್ಕೊಡ್ತೀವಿ, ಬ್ರೆಡ್ ಗಿಡ್. ನಾನು ನೋಡೋಣ, ಯಾಕೋ ತಿಂತೀನೇನೋ ಗೊತ್ತಿಲ್ಲ, ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಬೇಡ ಅಂತ ಹೇಳಿದೆ. ಇಲ್ಲ ಕೊಡ್ತೀನಿ. ನಾನು ಹೇಳಿದೆ ಬೇಡ ಅಂದೆ. ಅಲ್ಲಿ ಹತ್ತಿ ಕುಂತೀನಿ, ಒಬ್ಬ ಮನುಷ್ಯ ಬಂದು, ಸರ್ ನೀವು ಮಾಂಸಾಹಾರಿನಾ ಶಾಕಾಹಾರಿನಾ? ಹಾಂ ಸರ್. ಇಲ್ಲಪ್ಪ ನನಗೇನು ಬೇಡ. ಇಲ್ಲ ಸರ್ ನೀವು ಹೇಳ್ರಿ, ನಾವು ಕೊಡ್ತೀವಿ ಅಂತ. ಬೇಡಪ್ಪ ಬೇಡ. ಇಲ್ಲ ಸರ್, ನೀವು ಟಿಕೆಟ್ ತೊಗೊಂಡ್ಬಿಟ್ಟಿದ್ರಲ್ಲ, ಈ ಟ್ರೈನಲ್ಲಿ ನಿಮಗೆ ಊಟ, ಚಾಯಿ, ನ್ಯೂಸ್ ಪೇಪರು, ಸಾಯಂಕಾಲ ಬಿಸ್ಕೆಟು, ನಾಳೆ ಬೆಳಗ್ಗೆ ಕಾಫಿ, ನಿಮ್ಗೆ ಏನೇನು ಬೇಕೋ ಎಲ್ಲ ನಾವು ಫ್ರೀ ಕೊಡ್ತೀವಿ. ಯಾಕೆ? ನೀವು ಟಿಕೆಟ್ಗೆ ರೊಕ್ಕ ಕೊಟ್ಟಿದ್ರಲ್ಲ. ಹಂಗೆ ಆ ರಕ್ಷಣೆ ಎನ್ನುವಂಥ ಟಿಕೆಟನ್ನು ಏಸಾಮಿ ಕ್ರಯ ಕೊಟ್ಟಿದಾಗ ಅದರಲ್ಲಿ ನಿನ್ನ ಮನೆ, ನಿನ್ನ ಮಕ್ಕಳಿಗೆ ಗಂಡನು ಹೆಂಡತಿಯು, ಅವರಿಗೆ ಮಕ್ಕಳು, ಅವ್ರಿಗೆ ಸ್ಕೂಲು, ಅವ್ರಿಗೆ ಕಾಲೇಜು, ಅವ್ರಿಗೆ ಸಮಸ್ತವನ್ನು ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಎಲ್ಲವನ್ನು ಬಿಟ್ಟು ರೂಮ್ ಒಳಗೆ ಹೋಗಿ ಓ ರೆಲ್ಲ ನಮ ಶಾಂದರಿ ಅಂದರೆ ಬಲ ನಮ ಸೋಂದೇ ಅಷ್ಟೇ ಮಾಡಿದ್ರೆ ಸಾಕು. ಹಲ್ಲೆಲೂಯಾ. ಒಂದು ವಚನವನ್ನು ನೋಡೋಣ, ಒಂದು ಸಂಗತಿ ನೋಡಿ ನಾವು ಮುಗಿಸ್ತಾ ಇದ್ದೀವಿ. 2 ಕೊರಿಂಥಿ 13ನೇ ಅಧ್ಯಾಯ 14ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೂನ್ಯತೆ ನಿಮ್ಮೆಲ್ಲರ ಸಂಗಡವಿರಲಿ. ಇನ್ನೊಂದು ತರ್ಜುಮೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ನೋಡ್ರಿ. ನಮ್ಮ ಯಜಮಾನನಾದಂಥ ಯೇಸು ಕ್ರಿಸ್ತನ ಅದ್ಭುತ ಕೃಪೆಯು, ನಮ್ಮ ತಂದೆಯಾದ ದೇವರ ಅತಿಯಾದ ಪ್ರೀತಿ, ಪವಿತ್ರಾತ್ಮನ ಆತ್ಮೀಯ ಸ್ನೇಹ. ಯೇಸು ಕ್ರಿಸ್ತನ ಕೃಪೆ ಅದ್ಭುತವಾದ ಕೃಪೆ. ತಂದೆ ನಿನ್ನನ್ನು ನನ್ನನ್ನು ಎಷ್ಟು ಪ್ರೀತಿಸಿದ ಗೊತ್ತಿದ? ಅತಿಯಾಗಿ ಪ್ರೀತಿಸಿದ್ದಾನೆ. ಏನು ಕಂಡರಿ ನಮ್ಮಲ್ಲಿ? ತಂದೆ ನನ್ನನ್ನು ನೋಡಿದಾಗ ನನ್ನಲ್ಲಿರೋ ಬಲಹೀನತೆ ನೋಡಲ್ಲ. ಭಾಳ ಜನರು ಅಂದ್ಕೊತಾರೆ ಏನಂಬುದಾಗ, ನಾನು ಪಾಪ ಮಾಡಿದರೆ ಪವಿತ್ರಾತ್ಮ ಬಿಟ್ಟೋಗ್ತಾನೆ. ಇಲ್ಲ, ಬಿಟ್ಟೋಗಲ್ಲ. ಸದಾಕಾಲ ನಿನ್ನ ಜೊತೆಗೆ ಇರ್ಲಿಕ್ಕೆ ಬರ್ತಾನೆ. ಪಾಪ ಮಾಡಿದಾಗ ದೇವರು ಪವಿತ್ರಾತ್ಮನನ್ನು ತೆಗೆದುಕೊಳ್ಳುವುದಿಲ್ಲ. ಪವಿತ್ರಾತ್ಮನ ಬಿಟ್ಟರೆ ನೀವು ನಾನು ಪವಿತ್ರರಾಗಿ ಜೀವಿಸೋದು ಹೇಗೆ? ಆದರೆ ಆ ಪವಿತ್ರಾತ್ಮ ನಾವು ದುಃಖಿಸ್ತೇವೆ. ನಾವು ಪಾಪ ಮಾಡಿದಾಗ ದುಃಖಿಸ್ಬೇಡ್ರಿ. ಆತನ ಬಿಟ್ಟು ಹೋಗಲ್ಲ. ಯಾವಾಗಲೂ ನಿಮ್ಮ ಜೊತೆಗಿರ್ತಾನೆ. ನಿಮ್ಮನ್ನು ಕಾಪಾಡೋನು. ತಂದೆ ತಾಯಿ ಕೈ ಬಿಟ್ಟರು ಆತನ ನಿಮ್ಮ ಕೈ ಬಿಡಲ್ಲ. ನೆರೆಯವರು, ಹೊರೆಯವರು, ನಂಟರು ಎಲ್ಲ ಬಿಟ್ಟರು ಕೂಡ ಆತನ ಬಿಡಲ್ಲ. ಯಾಕಂದರೆ ಒಡಂಬಡಿಕೆ ಮಾಡಿದ್ದಾನೆ. ಹಲ್ಲೆಲೂಯಾ. ವೆಂಕಟೇಶ್, ಬಾಲು, ಗಮನ ಕೊಟ್ಟು ಕೇಳಿರಿ. ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಾವು ನೋಡಿದ್ದೀವಲ್ಲ ಆ ವಚನದಲ್ಲಿ, ಆ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2:33. ಗೋ ಬ್ಯಾಕ್ ಟು ರೈಟ್ ಟು ದ ಫ್ರಂಟ್. ಅಲ್ಲೇನು ನೋಡ್ತಾ ಇದ್ದೇವೆ ಅಂದರೆ, ದೇವರ ಬಲಗೈಯಿಂದ ಆತನು ಉನ್ನತ, ಸರಿ ನನ್ನ ಕಡೆ ನೋಡಿ, ನಾನು ಓದ್ತೀನಿ, ನೋ ಪ್ರಾಬ್ಲಮ್. ದೇವರ ಬಲಗಡೆಯಿಂದ ಆತನು ಉನ್ನತವಾದ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯಿಂದ ಪವಿತ್ರಾತ್ಮನ ವಾಗ್ದಾನವನ್ನು ಹೊಂದಿ ನೀವು ಈಗ ನೋಡುತ್ತಿರುವ ಕೆಲಸವನ್ನು ಆತನು ಸುರಿಸಿದ್ದಾನೆ. ಸರಿ, ನನ್ನ ಕಡೆ ನೋಡಿ ಪ್ಲೀಸ್. ಒಬ್ಬ ಸೇವಕನು ನನಗೆ ಇದನ್ನು ಹೇಳಿದರು. ನನ್ನ ಲೈಫೇ ಚೇಂಜ್ ಆಯಿತು ಆವಾಗಿಂದ. ಒಂದು ಉದಾಹರಣೆಗೆ, ದಪ್ಪ ಇದ್ದಾನೆ, ಇದನ್ನು ತಂದೆ ಅಂದುಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಆದಿಯಲ್ಲಿ ದೇವರು ಎಂದು ನೋಡಿದಾಗ ಆ ದೇವರು ಎಂಬಂಥ ಪದಕ್ಕೆ ಅರ್ಥ ಅಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ, ಅಲ್ಲಿ ಬಂದು ದೇವರು ಒಂದು ಕುಟುಂಬ ಎಂಬುದಾಗಿ. ದೇವರು ಒಂದು ಕುಟುಂಬ. ಸೊ ತಂದೆ ಇದ್ದಾನೆ, ಮಗನು, ನಾನು ಬಂದು ಪವಿತ್ರಾತ್ಮನು. ಜಸ್ಟ್ ಊಹಿಸ್ಕೊಳ್ಳಿರಿ ಅಷ್ಟೇ. ಸೊ ತಂದೆ, ಮಗ, ಪವಿತ್ರಾತ್ಮನು ಈ ರೀತಿ ಇದ್ದಾರೆ. ಎಲೋಹಿಮ್ ಅಂದರೆ ಕುಟುಂಬ.
ಆದಿಕಾಂಡ 1:2 ಮೊದಲನೇ ವಚನ ನೋಡಿದ ಪ್ರಕಾರ ಈ ರೀತಿ ಒಬ್ಬರೊಬ್ಬರು ಮುಖವಾಗಿ, ಅಲ್ಲಿ ನೋಡ್ಬೇಡಪ್ಪ, ಇಲ್ಲೇ ನೋಡು, ಒಬ್ಬರೊಬ್ಬರು ಉಸಿರಾಡ್ತಿರುವಾಗ ತಂದೆ ಉಸಿರು ಮಗನ ಮೇಲೆ ಬೀಳ್ತಾ ಇದೆ, ಮಗನ ಉಸಿರು ಪವಿತ್ರಾತ್ಮ ಮೇಲೆ ಬೀಳ್ತಾ ಇದೆ. ಹೀಗೇ ಅವರು ಜೀವಿಸ್ತಾ ಇರುವಾಗ ಈ 3 ಜನ ತೀರ್ಮಾನ ಮಾಡಿದರು ಏನೆಂಬುದಾಗಿ, ನಾವು ಮನುಷ್ಯನನ್ನು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಹಾಗೆ ಮಾಡೋಣ. ನಿಮಗೆ ಕತೆ ಗೊತ್ತು. ದೇವರು ಬಂದು ಏನು ಮಾಡಿದರು, ಆದಾಮ ಅವನನ್ನು ಸೃಷ್ಟಿಸಿದ ಮೇಲೆ ಏನಾಯಿತು, ಅವರು ಪಾಪ ಮಾಡಿ ದೇವರಿಂದ ದೂರ ಹೋದರು. ದೇವ್ರಿಗೆ ಗೊತ್ತಿತ್ತು ಅವ್ರು ಪಾಪ ಮಾಡ್ತಾರೆ ಅಂದೇಳಿ, ಆದರೂ ಕೂಡ ಪ್ರೀತಿ ಮಾಡ್ತಾನ್ರಿ. ಅಂತ ಪ್ರೀತಿ ನಿಮ್ಗೆ ಎಲ್ಲಿ ಸಿಗಲ್ಲ. ನಾಳೆ ನೀವು ಪಾಪ ಮಾಡ್ತೀರಿ ಅಂತ ಗೊತ್ತಿದ್ರು ಕೂಡ ಇವತ್ತು ನಿಮಗೆ ಬರೋ ಗಂಡದಿಂದ ತಪ್ಪಿಸ್ತಾನೆ. ಅದಕ್ಕೆ ಯೇಸುವನ್ನು ಪ್ರೀತಿಸಿದ್ರೆ ನಾವು ಪಾಪದ ಕಡೆ ಹೋಗಲ್ಲ. ಪಾಪ ಕೊಡುವ ರುಚಿಕ್ಕಿಂತ ಕ್ರಿಸ್ತನ ಪ್ರೀತಿ ಇನ್ನೂ ರುಚಿಕರವಾಗಿದೆ. ಸೊ ಏನಾಯಿತು, ತಂದೆ ಕೇಳ್ತಾನೆ ಮಗನಿಗೆ, ನಿನ್ನೆ ಮಗನ ಮುಖಾಂತರ ಅವೆಲ್ಲ ಸೃಷ್ಟಿಸಲ್ಪಟ್ಟಿತ್ತು, ಈಗ ನೀನು ಭೂಮಿಗೆ ಹೋಗಿ ಮನುಷ್ಯರಿಗೋಸ್ಕರ ಪ್ರಾಣ ಕೊಟ್ಟು ಕ್ರಯ ಕೊಟ್ಟು ರಕ್ತ ಸುರಿಸಿ ಅವ್ರನ್ನ ನೀನು ಬದುಕಿಸ್ಬೇಕು, ರಕ್ಷಿಸಬೇಕು ಅಂದರೆ, ಅಯ್ಯೋ ಮೂವರು ಒಂದಾಗಿದ್ದೇವಲ್ಲ, ಬಿಟ್ಟು ಹೋಗೋದು ಹೇಗೆ ಸಾಧ್ಯ, ಕಷ್ಟ. ಇಲ್ಲ ನೀನು ಹೋಗು, ನಾನು ಪವಿತ್ರಾತ್ಮ ನಿನ್ನ ಜೊತೆಗೆ ಕಳಿಸ್ತೇನೆ. ನಿಮಗೆ ಕತೆ ಗೊತ್ತು, ನೀನಿಲ್ಲೇ ಇರೋ. ಆಮೇಲೆ ಏನಾಯಿತು, ಯೇಸು ಕ್ರಿಸ್ತನು ಕಾಲವು ಪರಿಪೂರ್ಣವಾದಾಗ ಮನುಷ್ಯನಾಗಿ ಭೂಮಿಯಲ್ಲಿ ಜನಿಸಿದನು. ಕನ್ಯೆಯೊಬ್ಬ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ಮುಖಾಂತರ ಆಕಿ ಗರ್ಭವನ್ನು ಧರಿಸಿ ಆಕೆಯು ಕ್ರಿಸ್ತನನ್ನು ಜನ್ಮ ಕೊಟ್ಟಳು. ಕ್ರಿಸ್ತನು ಬಂದು 30 ವರ್ಷ ಏನು ಮಾಡಿದ್ನೋ ಬೈಬಲಲ್ಲಿ ಸೈಲೆಂಟ್ ಆಗಿದೆ. ಆದರೆ ಒಂದು ದಿನ ಕ್ರಿಸ್ತನು ದೀಕ್ಷಾಸ್ನಾನ ತಕ್ಕೊಂಡಾಗ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಬಲವುಳ್ಳ ಪವಿತ್ರಾತ್ಮನು ಕ್ರಿಸ್ತನ ಮೇಲೆ ಬಂದನು, ಆಕಾಶವು ತೆರೆಯಲ್ಪಟ್ಟಿತು ಎಂಬುದಾಗಿ. ಆಗ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಪವಿತ್ರಾತ್ಮ ಭರಿತನಾಗಿ ಸಂಚರಿಸುತ್ತಾ ಸೈತಾನಿಂದ ಪೀಡಿಸಲ್ಪಟ್ಟ ಪ್ರತಿಯೊಬ್ಬರನ್ನು ಗುಣಪಡಿಸುತ್ತಾ ಬಿಡುಗಡೆ ಮಾಡುತ್ತಾ ಹೋದನು. ಯಾಕಂದರೆ ದೇವರು ಆತನ ಸಂಗಡ ಇದ್ದನು. ಸಮಯ ಬಂತು, ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕಾಯ್ತು, ಸಾಯಬೇಕಾಯ್ತು. ಸಾಯೋದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳ್ತಾನೆ, ನಾನು ಹೋಗ್ತಾ ಇದ್ದೀನಿ, ಬಟ್ ತಂದೆ ಹತ್ರ ಕೇಳ್ಕೊಂಡಿದ್ದೀನಿ, ನಿಮಗೆ ಮತ್ತೊಬ್ಬ ಸಹಾಯಕನು ನನ್ನ ಹಾಗೆ ಇನ್ನೊಬ್ಬನು ಕಳಿಸ್ತಾ ಇದ್ದಾನೆ ನಿಮ್ಮ ಜೊತೆಗೆ, ಆತನು ಸದಾಕಾಲ ನಿಮ್ಮ ಸಂಗಡ ಇರ್ತಾನೆ ಎಂದೇಳಿ. ಸೊ ಯೇಸುಸ್ವಾಮಿ ಶಿಲುಬೆಯಲ್ಲಿ ಸತ್ತರು, ಪ್ರಾಣ ಕೊಟ್ಟರು, ಸಮಾಧಿ ಮಾಡಿಟ್ರು ಯೇಸುವನ್ನು. ಯೇಸುಸ್ವಾಮಿ ಸತ್ರೊಳಗಿಂದ ಪವಿತ್ರಾತ್ಮನು ಯೇಸುವನ್ನು ಎಬ್ಬಿಸಿ ಯೇಸುಸ್ವಾಮಿ ಸಂತೋಷವಾಗಿ ವಾಪಸ್ ತಂದೆ ಕಡೆ ಬಂದಾಗ ತಂದೆಗೆ ಫುಲ್ ಖುಷಿಯಾಗಿದೆ. ಮಗನೇ, ನನ್ನೆಲ್ಲ ಕೆಲಸವನ್ನು ನೆರವೇರಿಸಿ ನನ್ನ ಚಿತ್ತವನ್ನೆಲ್ಲ ನೆರವೇರಿಸಿದೆಯಲ್ಲ, ನೀನು ಬಾ, ನಿನಗೋಸ್ಕರ ನನ್ನ ಬಲಪಾರ್ಶ್ವದಲ್ಲಿ ಈ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ, ಕೂತ್ಕೋ ಇಲ್ಲಿ ಅಂದರೆ ಯೇಸುಸ್ವಾಮಿ ಹೇಳ್ತಾನೆ, ಇಲ್ಲ, ನಾನು ಕೂತ್ಕೊಳ್ಳಂಗಿಲ್ಲ. ನೀವು ನನಗೆ ಕೆಲಸ ಕೊಟ್ಟಿದ್ದೀರಿ, ನೀವು ಹೋಗು ಅಂದಾಗ ಭೂಮಿಗೆ ನನಗೆ ಆಗ್ತಾ ಇರಲಿಲ್ಲ, ಬಟ್ ನೀವು ಪವಿತ್ರಾತ್ಮನ ಕಳಿಸಿದ್ದಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಒಬ್ಬಂಟಿಗರಿಗೆ ಇರುವುದು ಕಷ್ಟ, ಶೋಧನೆಗಳು ಭಾಳ, ಕಷ್ಟಗಳು ಭಾಳ. ನಾನು 12 ಮಂದಿ ಮನುಷ್ಯರಿಗೆ ಕೆಲಸ ಒಪ್ಪಿಸಿಕೊಟ್ಟು ಬಂದಿದ್ದೇನೆ. ಸ್ತೋತ್ರ. ನಾನು ದೇವರಾಗಿದ್ದರೆ ಅದರಲ್ಲಿ ಒಬ್ಬನನ್ನು ಆರಿಸ್ಕೊಳ್ತಾ ಇರಲ್ಲ. ಒಬ್ಬನು ಕಳ್ಳನು, ಇನ್ನೊಬ್ಬರಿಗೆ ಹೆಸರು ಜಂಬ ಕೊಚ್ಚಿಕೊಳ್ಳುವವರು, ಅಂಥವ್ರನ್ನ ಯೇಸುಸ್ವಾಮಿ ಆರಿಸ್ಕೊಂಡ್ರಿ. ಅದೇ ಯೇಸುಸ್ವಾಮಿಯಲ್ಲಿ ವಿಶೇಷತ್ವ. ನಮ್ಮ ಬಲಹೀನತೆಗಳನ್ನು ನೋಡಿ ನಮ್ಮನ್ನು ತಳ್ಳಿ ಹಾಕೋದಿಲ್ಲ, ನಮ್ಮಲ್ಲಿರುವಂಥ ಬಲಗಳನ್ನು ಆತನು ಉಪಯೋಗಿಸ್ಕೊಳ್ತಾನೆ, ನಮ್ಮ ಬಲಹೀನತೆಗಳನ್ನು ಆತನು ಬಲಪಡಿಸ್ತಾನೆ. ಅದಕ್ಕೆ ನನಗೆ ಯೇಸು ಅಂದರೆ ಭಾಳ ಇಷ್ಟ. ಯಾಕಂದರೆ ಎಷ್ಟೋ ಬಲಹೀನನಾದ ನನ್ನನ್ನು ಆತನ ಬಲದಿಂದ ತುಂಬಿಸಿ ಆತನ ಮಹಿಮೆಗೋಸ್ಕರ ಉಪಯೋಗಿಸ್ತಾ ಇದ್ದಾನೆ. ಹಲ್ಲೆಲೂಯ. ಸ್ವಾಮಿ ಹೇಳ್ತಾರೆ, ನಾನು ಅವರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನಿನ್ನ ಹತ್ರ ಕೇಳಿಕೊಂಡು ಆ ಪವಿತ್ರಾತ್ಮನನ್ನು ಕಳಿಸ್ತೀನಿ ಎಂಬುದಾಗಿ. ನೀನು ಹ್ಞೂ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡಿಲ್ಲ ಅಂದರೆ ನನಗೆ ಆ ಕುರ್ಚಿ ಬೇಡ. ಆವಾಗ ತಂದೆ ಮತ್ತೆ ಕೇಳ್ತಾರೆ, ಪವಿತ್ರಾತ್ಮ ನೀನು ಹೋಗ್ತೀಯ? ಅಯ್ಯೋ, ಇಷ್ಟು ಸಮಯ ನಾವು 3 ಸೆಪ್ರೇಟ್ ಆಗಿದ್ದೀವಲ್ಲ, ಮತ್ತೆ ಈಗ ಹೋಗ್ಬೇಕಾ? ಅಷ್ಟು ಪ್ರೀತಿ ಮಾಡ್ತಾನ್ರಿ ನಮ್ಮನ್ನು, ಟೈಮ್ ಇಲ್ಲ, ಬ್ಯುಸಿ ಅಂತೀರಿ. ಹಲೋ, ಆ ಪವಿತ್ರಾತ್ಮನು ಆ ತ್ರಯೇಕತ್ವವನ್ನು ಬಿಟ್ಟು ಆಗ ತಂದೆ ಹೇಳ್ತಾರೆ, ನೀನು ಹೋಗಿ ನನ್ನ ಶಿಷ್ಯರ ಜೊತೆಗಿರು, ಎಲ್ಶಡಾಯ್ ನನ್ನ ಸಭೆಯ ಮಕ್ಕಳ ಜೊತೆಗೆ ನೀನಿರು, ಅವ್ರ ಸಂಗಡ ನೀನಿರು. ಅವರಿಗೆ ನಿನ್ನ ಅವಶ್ಯಕತೆ ಇದೆ, ಕರ್ತನ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬೇಕು, ನೀನು ಹೋಗು ಅಂತ ಹೇಳಿದರು. ಮತ್ತು ಸ್ವಾಮಿ ಹೇಗೆ? ಒಂದಿನ ನಾನು ವಾಪಸ್ ಬರ್ತೀನಿ. ಯೇಸು ಕ್ರಿಸ್ತನ ವಾಪಸ್ ಬಂದಾಗ ಸಭೆ ಎತ್ತಲ್ಪಡ್ತದೆ, ಪವಿತ್ರಾತ್ಮ ಎತ್ತಲ್ಪಡ್ತೇನೆ. ಅವಾಗ ಏನಾಯ್ತು ಪ್ರಿಯರೇ?
ಥ್ಯಾಂಕ್ ಯು. ಅವಾಗೇನಾಯ್ತು? ಪವಿತ್ರಾತ್ಮನು ಪಂಚಶತಮ ದಿನದಲ್ಲಿ ಇಳಿದು ಎಲ್ಲರ ಮೇಲೆ ಬಂದು ಒಬ್ಬೊಬ್ಬರಿಗೆ ಅಭಿಷೇಕವನ್ನು ಮಾಡಿದನು. ಇವತ್ತು ಅದೇ ಆತ್ಮನು ಆವತ್ತು ಸ್ವರ್ಗವನ್ನು, ತಂದೆಯನ್ನು ಬಿಟ್ಟು ಬಂದ ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದಾನೆ. ಯೇಸುಸ್ವಾಮಿ ಭೂಮಿಯಲ್ಲಿಲ್ಲ, ಯೇಸುಸ್ವಾಮಿ ಸ್ವರ್ಗದಲ್ಲಿದ್ದಾನೆ, ತಂದೆ ಸ್ವರ್ಗದಲ್ಲಿದ್ದಾನೆ. ಆದರೆ ಪವಿತ್ರಾತ್ಮನು ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ನಮ್ಮನ್ನು ತನ್ನ ಗುಡಿಯನ್ನಾಗಿ, ತನ್ನ ಒಂದು ಮಂದಿರವಾಗಿ, ತನ್ನ ಆಲಯವನ್ನಾಗಿ ಮಾಡಿದ್ದಾನೆ. ನಿಮ್ಮಲ್ಲಿ ಒಬ್ಬರು ಕೂಡ ಅಯೋಗ್ಯರು, ಕೆಲಸಕ್ಕೆ ಬಾರದವರಲ್ಲ. ದೇವರು ನಿಮ್ಮ ಬಲಹೀನತೆಗಳು, ನಿಮ್ಮ ಪಾಪಗಳು, ನಿಮ್ಮ ತಪ್ಪುಗಳನ್ನು ಲೆಕ್ಕಕ್ಕೆ ತರುವುದಿಲ್ಲ. ದೇವರು ನಿಮ್ಮೊಳಗೆ ಇರುವ ಪವಿತ್ರಾತ್ಮನನ್ನು ನೋಡ್ತಾ ಇದ್ದಾನೆ. ಆ ಪವಿತ್ರಾತ್ಮನು ತಂದೆ ನಮಗೆ ಕೊಟ್ಟಿದ್ದ ವಾಗ್ದಾನ. ಬಹಳ ಜನರು ಪ್ರಾರ್ಥನೆ ಮಾಡ್ತಾರೆ. ನಾನು ಹೇಳಿ ಮುಗಿಸ್ತಾ ಇದ್ದೀನಿ, ಸಿದ್ಧವಾಗಿರಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ. ಬಹಳ ಜನರು ಹೇಳ್ತಾರೆ, ಸ್ವಾಮಿ ಹೆಚ್ಚು ಅಭಿಷೇಕ ಕೊಡಪ್ಪ, ಹೆಚ್ಚು ಪವಿತ್ರ. ಕೊಡಲ್ಲ ದೇವರು. ಎಷ್ಟು ಕೊಡಬೇಕೋ ಆಗಲೇ ಕೊಟ್ಬಿಟ್ಟಿದ್ದಾನೆ, ಒಳಗಿದೆ. ನಮ್ಮನ್ನು ನಾವು ಹೆಚ್ಚೆಚ್ಚಾಗಿ ಆತನಿಗೆ ಕೊಡಬೇಕಷ್ಟೇ. ಇವತ್ತು ಯಾರು ತಮ್ಮನ್ನು ಹೆಚ್ಚೆಚ್ಚಾಗಿ ಕರ್ತನ ಆತ್ಮನಿಗೆ ಕೊಡ್ತಿರೋ ಅವರಲ್ಲಿ ಕರ್ತನ ಆತ್ಮನ ಹೆಚ್ಚೆಚ್ಚಾಗಿ ಕೆಲಸ ಮಾಡ್ತಾನೆ, ಅಷ್ಟೇ, ಮುಗೀತು. ಆಗ ನೀವು ನಾನು ಆ ಬಲವಾದ ಜೋಡಿಯಾಗಿರ್ತೇವೆ. ಸಿಂಪಲ್. ಕರ್ತನಾತ್ಮನಿಗೆ ನನಗೆ ಹೇಳ್ತಾ ಇದ್ದೇನೆ ನಿಮಗೆ ಹೇಳಲಿಕ್ಕೆ, ಯಾರು ತಮ್ಮನ್ನು, ಯಾರೇ ಇರಲಿ, ನೀವು ಹೆಚ್ಚೆಚ್ಚಾಗಿ ನಿಮ್ಮನ್ನು ಆತನಿಗೆ ನೀವು ಸಮರ್ಪಿಸಿಕೊಂಡ್ರೆ ಅವರಿಗೆ ಹೆಚ್ಚೆಚ್ಚಾಗಿ ನೀವು ಆತನ ಅನುಭವಿಸ್ತೀರಿ. ದೇವರು ಪಕ್ಷಪಾತಿ ಅಲ್ಲ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ ತನ್ನ ಸನ್ನಿಧಿಯಲ್ಲಿ. ಪ್ರಿಯರೇ, ಮನೆಗೆ ಹೋಗ್ಲಿಕ್ಕೆ ಅವಸರ ಮಾಡಬೇಡ್ರಿ. ಈಗ ಆಗುವಂಥ ಸಂಗತಿ ನಿಮ್ಮ ಇತಿಹಾಸ, ನಿಮ್ಮ ಚರಿತ್ರೆಯನ್ನು ಬದಲಾಯಿಸಲಿಕ್ಕಿದೆ. ಇಲ್ಲಿ ಚರಿತ್ರೆಯನ್ನು ಬದಲಾಯಿಸುವವರೇ ನಾವು ಇಲ್ಲಿದ್ದಾರೆ. ಪ್ರಪಂಚವನ್ನು ಅಲ್ಲಕಲ್ಲೋಲ ಮಾಡುವವರು ಇಲ್ಲಿ ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ನಿಮ್ಮೆಲ್ಲ ಬಲಹೀನತೆಗಳಿಂದ ನೀವಿಲ್ಲಿ ಇರಬಹುದು. ಆದರೆ ನಾನು ಹೇಳ್ತೇನೆ, ಗಮನ ಕೊಟ್ಟು ಕೇಳಿರಿ. ದೇವರಿಗೆ ನಿಮ್ಮ ಬಲಹೀನತೆ ಬೇಡ, ದೇವರಿಗೆ ನಿಮ್ಮ ನನ್ನ ಸಮರ್ಪಣೆ ಬೇಕು. ನೀವು ಕೇಳ್ಬೋದು, ನಾನು ಏನು ಮಾಡಲಿರಿ? ಏನು ಮಾಡೋದು ಬೇಡ, ನಿಮ್ಮನ್ನು ನೀವು ಆತನಿಗೆ ಸಮರ್ಪಿಸಿಕೊಳ್ಳಿರಿ. ಎಷ್ಟು ಜನ ಹೇಳ್ತೀರಿ, ಪವಿತ್ರಾತ್ಮನೇ, ಇನ್ಮೇಲೆ ನಾನು ನಿನ್ನನ್ನು ದುಃಖಿಸೋದಿಲ್ಲಪ್ಪ, ಇನ್ಮೇಲೆ ನಾನು ನಿನ್ನ ಮನಸ್ಸನ್ನು ನೋಯಿಸೋದಿಲ್ಲ. ಭಾಳ ಸಾರಿ ನಿನ್ನ ಮನಸ್ಸನ್ನು ನೋಯಿಸಿದ್ದೀನಿ, ದುಃಖಿಸಿದ್ದೀನಿ, ನನಗೆ ಕ್ಷಮಿಸು, ಇನ್ಮೇಲೆ ನಾನು ಮಾಡಲ್ಲ ಎಂದು ಬಯಸುವವರು ನಿಮ್ಮ ನೀವು ಆತನಿಗೆ ಶರಣರಾಗಿ ಒಪ್ಪಿಸಿಕೊಡ್ಬೇಕಂದ್ರೆ ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. ಆತನ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗ. ಆ ಹಾಡು ಹಾಡ್ಲಿಕ್ಕೆ ಅವಸರ ಮಾಡಬೇಡ್ರಿ. ನಿಮ್ಮ ನೀವು ಶರಣರಾಗಿ ಆತನಿಗೆ ಒಪ್ಪಿಸಿಕೊಡ್ರಿ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ರೂಪಾಂತರಗೊಳಿಸುವನೇ, ನವಜೀವ ನೀಡಯ್ಯ, ರೂಪಾಂತರಗೊಳಿಸುವನೇ, ನವಜೀವ ನೀಡಯ್ಯ. ಚಚ್ಚಿ ನನ್ನ ರೂಪಿಸು, ಎಲ್ಲರೂ ಚಚ್ಚಿ ನನ್ನ ರೂಪಿಸು.
ಚಿತ್ತದಂತೆ ಉಪಯೋಗಿಸು. ಎಲ್ಲರೂ ಸೇರಿ, ಚಿತ್ತದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪವಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪ್ರಿಯರೇ, ಆತನು ಚಲಿಸ್ತಾ ಇದ್ದಾನೆ. ಯಾರ ಮೇಲೂ ಆತನು ಸಿಟ್ಟಾಗಿಲ್ಲ. ಎಲ್ಲರನ್ನು ಅತಿ ಪ್ರೀತಿ ಮಾಡ್ತಾನೆ. ಅತಿ 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 ಪ್ರೀತಿ ಮಾಡ್ತಾನೆ. ತುಂಬಾ ಪ್ರೀತಿ ಮಾಡ್ತಾನೆ. ಇವತ್ತು ನಾವು ಮಾಡೋದು ಒಂದೇ, ಸ್ವಾಮಿ ಶರಣನಾಗ್ತೇನಪ್ಪ, ಶರಣನಾಗಿ ಒಪ್ಪಿಸ್ಕೊಡ್ತೇನೆ ಸ್ವಾಮಿ, ನಿನಗೆ ಹೆಚ್ಚೆಚ್ಚಾಗಿ ನಾನು ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ. ಕರ್ತನ ಹಸ್ತ ನಿಮ್ಮ ಮೇಲೆ ಬರ್ತಾ ಇದೆ. ಆತನು ಬಂದಾಗ ರೋಗ ಇರುವುದಿಲ್ಲ, ಆ ಬಂಧನ ಇರುವುದಿಲ್ಲ, ಆ ಚಟ ಇರುವುದಿಲ್ಲ. ಎಲ್ಲದರಿಂದ ಬಿಡುಗಡೆನ ಆತನು ದಯಪಾಲಿಸ್ತಾನೆ. ತಂದೆಯೇ, ಯೇಸು ನಾಮದಲ್ಲಿ ನಿನ್ನ ಸನ್ನಿಧಿಗಾಗಿ ಸ್ತೋತ್ರಪ್ಪ. ಸ್ವಾಮಿ, ಇಂದು ನಮ್ಮನ್ನು ನಿನ್ನ ಸನ್ಮಾನಿಸಿದಿ, ಸಂದರ್ಶಿಸಿದಿ ನಿನ್ನ ಸನ್ನಿಧಿಯಿಂದ. ಅಪ್ಪ, ಈ ಪ್ರಿಯರನ್ನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತ ಬರಲಿ ರಾಜ. ಆಶೀರ್ವದಿಸು, ಬಲಪಡಿಸು. ಕ್ರಿಸ್ತನ ನಾಮದಲ್ಲಿ ಎಲ್ಲ ಬಲಹೀನತೆಗಳು ಸುಟ್ಟು ಹೋಗಲಿ ನಿನ್ನ ಅಭಿಷೇಕದಿಂದ. ಪ್ರತಿಯೊಬ್ಬರು ಆತ್ಮನ ಸಂಗಡ ಅನ್ಯೂನ್ಯತೆಗಾಗಿ ತವಕ ಪಡುವಂತೆ ನಾವೆಲ್ಲರೂ ಸ್ವಾಮಿ ಮಾಡಪ್ಪ. ಸ್ತೋತ್ರ ಸ್ವಾಮಿ. ನಮ್ಮನ್ನು ಸನ್ಮಾನಿಸಿದಿ, ನಿನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದೀವಿ. ನಾವೆಂತ ದೊಡ್ಡ ಜನರು, ಎಂತ ಭಾಗ್ಯವಂತರು. ಸಹಾಯ ಮಾಡು ಸ್ವಾಮಿ. ಯೇಸು ನಾಮದಲ್ಲಪ್ಪ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆಯೇ. ಎಲ್ಲರೂ ಗಟ್ಟಿಯಾಗಿ ಸೇರಿ ಆಮೆನ್. ಗಾಡ್ ಬ್ಲೆಸ್ ಯು.
ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮುಂದೆ ನಾವು ಬಾಗುತ್ತೇವೆ. ಹೌದು ಸ್ವಾಮಿ, ನೀನು ನಮ್ಮ ಒಡೆಯನಾಗಿದ್ದಿ. ಪವಿತ್ರಾತ್ಮನೇ, ನಿನ್ನನ್ನು ಸ್ವಾಮಿ ಕರ್ತನೆ ನಾವು ಕರ್ತನೆ ಸ್ವಾಮಿ ಘನಪಡಿಸ್ತೇವೆ, ಗೌರವಿಸ್ತೇವೆ. ಕಾರಣ ಸ್ವಾಮಿ, ನೀನು ನಮ್ಮಲ್ಲಿದ್ದು ಸ್ವಾಮಿ ಎಲ್ಲವನ್ನು ಮಾಡಲು ನೀನು ಬಯಸುವಂಥ ದೇವರಾಗಿದೆ. ಆ ದೇವರ ಉದ್ದೇಶಗಳನ್ನು ನಮ್ಮ ಮೂಲಕವಾಗಿ ನಮ್ಮಿಂದ ಸ್ವಾಮಿ ನೀನು ನೆರವೇರಿಸಲು ಬಯಸುವಂಥ ದೇವರಾಗಿದೆ. ಕರ್ತನೆ, ನಮ್ಮನ್ನು ನಾವು ನಿನಗೆ ಒಳಪಡಿಸುತ್ತೇವೆ, ನಮ್ಮ ಕುಟುಂಬಗಳನ್ನು ಒಳಪಡಿಸ್ತೇವೆ, ನಮ್ಮ ಸಭೆ ನಿನಗೆ ಒಳಪಡಿಸ್ತೇವೆ ಸ್ವಾಮಿ. ಪರಿಚಯ ಮಾಡ್ತಂಥ ಎಲ್ಲ ಸೇವಕರುಗಳನ್ನ ನಿನಗೆ ಒಳಪಡಿಸುತ್ತೇವೆ. ನೀನೇ ಕಾರ್ಯ ಮಾಡು, ಯೇಸುವನ್ನು ಮಹಿಮೆ ಪಡಿಸು. ನಿನಗೆ ಘನ ಮಾನ ಕೀರ್ತಿ ಗೌರವವನ್ನು ಸಲ್ಲಿಸುತ್ತಾ ಯೇಸು ಉನ್ನತನ ಏಕೈಕ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ.